ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ, ಟೈಮ್ ಬಂದು ಇವಾಗ ಒಂದು 5:30 ಆಗ್ತಿದೆ. ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ತಾರಸಿ ತೋಟದ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ನಾನು ಯಾವ ರೀತಿ ಗಿಡಗಳನ್ನ ಯಾವ್ಯಾವ ಥರದ ಫ್ರೂಟ್ಗಳ ಗಿಡಗಳನ್ನ ಹಾಕಿದ್ದೀನಿ, ಜೊತೆಗೆ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ನಾನು ಇಲ್ಲಿ 2 ಪಾರ್ಟ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಕೆಳಗಡೆ ಒಂದು, ಮೇಲ್ಗಡೆ ಒಂದು, 2 ಥರದನ್ನು ಗಾರ್ಡನಿಂಗ್ನ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಕೆಳಗಡೆ ಫ್ಲೋರಲ್ಲಿ ಆಲ್ಮೋಸ್ಟ್ ಎಲ್ಲ ಬರೀ ಹೂವಿನ ಗಿಡಗಳನ್ನೇ ಹಾಕ್ಕೊಂಡಿದ್ದೀನಿ. ಅಂದರೆ ಗುಲಾಬಿ ಗಿಡಗಳನ್ನ ಹಾಕಿದ್ದೀನಿ. ಒಂದು 2 ಹಣ್ಣಿನ ಗಿಡ ಹಾಕಿದ್ದೀನಿ. ಇನ್ನು ಮೇಲ್ಗಡೆ ಪೂರ್ತಿ ಎಲ್ಲ ಹಣ್ಣಿನ ಗಿಡನೇ ಅದು. ಅಲ್ಲಿ ಒಂದಷ್ಟು ಎಲ್ಲ ಥರದ ಹಣ್ಣಿನ ಗಿಡಗಳನ್ನೂ ಹಾಕ್ಕೊಂಡಿದ್ದೀನಿ. ಜೊತೆಗೆ ಆ ಹಣ್ಣಿನ ಗಿಡಗಳೆಲ್ಲನೂ ಹೆಂಗೆ ತಂದೆ, ಏನು ಎತ್ತ ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಇಷ್ಟೇ, ಟೆರೆಸ್ ಗಾರ್ಡನ್ ಮಾಡುವಂಥವ್ರಿಗೆ ಒಂದು ಯೂಸ್ ಆಗ್ಬೋದು ಅಂತ ಅನ್ನುವಂಗೆ ಅಷ್ಟೇ, ಇನ್ನೇನು ಇಲ್ಲ. ಹಾಗಾಗಿ ನಾನು ಕೆಳಗಡೆ ಯಾವ್ಯಾವ ಗಿಡ ಇಟ್ಟಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಆಮೇಲೆ ಮೇಲ್ಗಡೆ ಹೋಗೋಣ. ಪೂರ್ತಿ ವಿಡಿಯೋನ ವಾಚ್ ಮಾಡಿ, ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಯಾವ್ಯಾವ ಗಿಡ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಫಸ್ಟೀಗ ನಾನು ಹಿಂದೆಗಡೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಮ್ಮ ಮನೆ ಹಿಂದೆಗಡೆ ಫುಲ್ಲು ಸುತ್ತ ಹಸಿರು ತೆಂಗಿನ ತೋಟ. ಕೆಳಗಡೆ ಎಲ್ಲ ಫುಲ್ ತರಕಾರಿ ಬೆಳೀತಾರೆ. ಅಂದರೆ ಗೆಡ್ಡೆಕೋಸು ಮತ್ತು ಎಲೆಕೋಸು ಈ ಥರದನ್ನೆಲ್ಲನೂ ಹಾಕಿದ್ದಾರೆ. ಅಂದರೆ ಕಟಾವು ಮಾಡಿದಾರಲ್ಲ, ಕಬ್ಬು ಹಾಕಿದ್ದಾರೆ ನೋಡ್ಬೋದು. ಸುತ್ತ ಹಸಿರಿದೆ ನಮ್ಮ ಮನೆ ಹತ್ರ. ನೋಡಿ, ನಮ್ಮ ಮನೆ ಸುತ್ತ ಈ ಥರ ವಾತಾವರಣ ಇರುವಂಥದ್ದು. ನಾವಿರೋ ಕಡೆ 1-2 ಮನೆ ಇರುವಂಥದ್ದು. ಬನ್ನಿ ಇವಾಗ ನಾನು ಯಾವ್ಯಾವ ಥರದ ಗಿಡಗಳು ಹಾಕಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ಫುಲ್ಲು ಒಳಗಡೆಯಿಂದ ನಾವು ಟೆರೆಸ್ಗೆ ಬರುವಂಥ ಡೋರ್ ಇದು. ಕ್ಲೋಸ್ ಮಾಡಿದ್ದೀನಿ, ಸೌಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ನೋಡಿ, ಈ ಥರದ್ದೊಂದು ಕಬ್ಬಿಣದ್ದು ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಆ ಸ್ಟ್ಯಾಂಡ್ ಮೇಲೆ ನಾನು ಈ ಥರ ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ. ಇದು ಬಂದು ಮನಿ ಪ್ಲ್ಯಾಂಟು. ಅಂದರೆ ಇದು ಹಳೆಯ ಗಿಡ, ಸುಮಾರಿಲ್ಲ ಅಂತಂದರೂ ಇದು ಒಂದು 10-12 ವರ್ಷದ ಗಿಡ. ಮನೆ ಕಟ್ಟೋ ಟೈಮಲ್ಲಿ ನಾನು ಒಂದಷ್ಟು ಇದನ್ನು ಸರಿಯಾಗಿ ಕೇರ್ ಮಾಡಿದೆ. ಇದೆಲ್ಲವೂ ಕೂಡ ಒಣಗೋಗಿತ್ತು. ಮತ್ತು ಇಲ್ಲಿ ಬಂದಮೇಲೆ ಮತ್ತೆ ಎಲ್ಲ ರೀಪಾಟ್ ಮಾಡಿ ಹಾಕಿದ್ದೀನಿ. ಮತ್ತು ಇವಾಗ ಚೆನ್ನಾಗಿ ಚಿಗುರ್ತಾ ಇದೆ ಇದು. ನೋಡಿ, ಇಲ್ಲಿ ಒಂದೇ ಒಂದು ಗೆಡ್ಡೆಕೋಸು ಗಿಡ ಹಾಕಿದ್ದೀನಿ. ಅಂದರೆ ಸೀಡ್ಸ್ ಇತ್ತು, ಅದನ್ನು ಹಾಕಿದ್ದೀನಿ, ಬಂದಿದೆ ಅದು. ಒಂದು ಸ್ವಲ್ಪ ಮಣ್ಣಲ್ಲೇ ಎತ್ತಿಟ್ಟಿದ್ದೀನಿ, ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ ಗೆಡ್ಡೆಕೋಸು ಗಿಡನ. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇದು ಬಂದು ಶೋ ಪ್ಲಾಂಟ್ಸು. ಇದೊಂದು ಇಟ್ಟಿದ್ದೀನಿ. ಇದು ದೊಡ್ಡಪತ್ರೆ ಎಲೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನನಗೆ ಇದೊಂದನ್ನು ಹಾಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಇದು ಸಣ್ಣದಾಗಿರುವಂಥ ಒಂದು ಸ್ನೇಕ್ ಪ್ಲ್ಯಾಂಟು. ಇಲ್ಲೊಂದು ಇಟ್ಟಿದ್ದೀನಿ, ಬಟನ್ ರೋಸ್. ಇದು ಆಲ್ರೆಡಿ ಸುಮಾರು ಹೂಗಳು ಬಿಟ್ಟಿತ್ತು, ಒಂದಷ್ಟನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಅಂದರೆ ಕ್ಲೀನಿಂಗ್ ಮಾಡಬೇಕು, ಒಂಚೂರು ಕಳೆ ಎಲ್ಲ ತೆಗಿಬೇಕು. ಹಾಗಾಗಿ ಇದೊಂದು ಬಟನ್ ರೋಸು. ಹಾಗೆಯೇ ಇದೊಂದು ಶೋ ಪ್ಲಾಂಟ್ಸ್. ಇದು ಐಕ್ಯಗೆ ಹೋಗಿದ್ವಿ. ಐಕ್ಯದಲ್ಲಿ ನಾವು ಮನೆಗೆ ಫರ್ನಿಚರ್ಗಳು ನೋಡೋಣ ಅಂತ ಹೋಗಿದ್ವಿ. ಆ ಟೈಮಲ್ಲಿ ತಂದಿದ್ದು. ಮನೆ ಒಳಗಡೆ ಇಟ್ಟಿದೆ, ಯಾಕೋ ಗೊತ್ತಿಲ್ಲ, ಒಣಗೋಗಿತ್ತು. ಮತ್ತು ಅದರೊಳಗಡೆ ಒಂಥರ ಗೆಡ್ಡೆ ಹಂಗಿತ್ತು, ಇಷ್ಟಿಷ್ಟಪ್ಪ. ಅದನ್ನು ಮತ್ತೆ ನಾನು ಪಾಟ್ಗೆ ಹಾಕಿದ್ದೀನಿ. ಅದು ಈ ಥರ ಬರ್ತಿದೆ. ಅದೊಂದು ಗಿಡ ಇದೆ. ಇದೊಂದು ಸ್ನೇಕ್ ಪ್ಲಾಂಟ್. ಇದು ಇಲ್ಲಿ ನೋಡಿ, ಇದು ಗ್ರೀನು ಮತ್ತು ಯೆಲ್ಲೋ, ಲೈಟ್ ಕಲರ್, ಕ್ರೀಮ್ ಕಲರ್ ಇರುವಂಥ ಸ್ನೇಕ್ ಪ್ಲ್ಯಾಂಟು. ಇದು ಕೂಡ ಹಿಂಗಿದೆ. ಈಗ ಇಲ್ಲೊಂದು ಗುಲಾಬಿ ಗಿಡ. ಇದು ರೆಡ್ಡು. ಇದು ನೋಡಿ, ಈ ಥರ ಫ್ಲವರ್ ಬಿಡುತ್ತೆ ಇದರಲ್ಲಿ, ಯಾಕೋ ಗೊತ್ತಿಲ್ಲ. ಒಂದು ಸ್ವಲ್ಪ ಒಣಗ್ದಂಗೆ ಆಗಿದೆ. ಅದನ್ನು ಎಲ್ಲ ಒಂದು ಸಲ ತೆಗೆದು ರೀಪಾಟ್ ಮಾಡಬೇಕು. ಇದೊಂದು ಗುಲಾಬಿ ಗಿಡ. ಇಲ್ಲೊಂದು ಗುಲಾಬಿ ಗಿಡ ಹಾಕಿದ್ದೀನಿ. ಇದು ರೆಡ್ ಬಟನ್ ಥರ ಬರುತ್ತಲ್ಲ, ದೊಡ್ಡದು, ಆ ಥರ ಒಂದು ಗಿಡ ಇದು. ಈಗ ಮೊನ್ನೆನೋ ಇದರಲ್ಲಿ ಇರೋಂಥವನ್ನ ತೆಗೆದಿದ್ದೀನಿ. ಇದು ರೆಡ್ ಕಲರು. ಇದು ಒಂದು ಗುಲಾಬಿ ಗಿಡ ನೋಡಿ, ಈ ಥರ ಇದೆ. ಆಗಲೇ ತೋರಿಸಿದ್ನಲ್ಲ, ಅದೇ ಜಾತಿಗೆ ಸೇರಿದ ಹೂ ಇದು. ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಒಂದು ನಂದಿ ಬಟ್ಲು. ಇದು ಫುಲ್ ವೈಟ್ ಕಲರ್ ಫ್ಲವರ್ ಬಿಡುತ್ತೆ ಇದರಲ್ಲಿ. ಇವಾಗ ನೋಡಿ, ಇದೆಲ್ಲ ಮಗ್ಗಾಗ್ತಿದೆ. ಒಂದಷ್ಟು ಮನೆ ಕಟ್ಟುವಾಗ ಒಂದಷ್ಟು ಕೇರ್ ಮಾಡಲಿಲ್ಲ, ಹಂಗಾಗಿ ಇದು ಎಲ್ಲ ಹಾಳಾಗೋಗಿತ್ತು. ಈಗ ಮತ್ತೆ ಚಿಗುರಿ, ಇವಾಗ ಮತ್ತೆ ಎಲ್ಲ ಮಗ್ಗಳು ಬಿಡ್ತಿದ್ದಾವೆ.
ಇದು ಇಲ್ಲೊಂದು ಫ್ರೂಟ್ ಗಿಡ ಹಾಕಿದ್ದೀನಿ. ಇದು ಹೈಬ್ರಿಡ್, ಇದು ಆ್ಯಪಲ್ ಬೆರಿ ಬರುತ್ತೆ ನೋಡಿ, ಗ್ರೀನ್ ಕಲರ್ ಆ್ಯಪಲ್ ಬೆರಿ ಒಂದು ಹಾಕಿದ್ದೀನಿ, ಚಿಗುರ್ತಾ ಇದೆ ಚೆನ್ನಾಗೆ. ಇದೊಂದು ಗಿಡ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಅಲ್ಲೊಂದು ಹಾಕಿದ್ದೀನಿ. ಇದು ಆಲ್ ಸ್ಪೈಸಸ್ಸು. ಇದು ನಾವು ಎಲ್ಲ ಥರದ ಮಸಾಲೆ ಅಡುಗೆಗಳಿಗೆ ಹಾಕ್ಬೋದು. ಅಂದರೆ ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಈ ಥರ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ಬೋದು. ಇದು ಆಲ್ ಸ್ಪೈಸಿ ಮಸಾಲ ಗಿಡ. ಇದು ನೆಲಕ್ಕೆ ಹಾಕಬೇಕು. ನಾನಿಲ್ಲಿ ನೆಲಕ್ಕೆ ಹಾಕಲಿಲ್ಲ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಪಾಟಲ್ಲೇ ತುಂಬ ಚೆನ್ನಾಗಿ ಬರ್ತಿದೆ. ಇಲ್ಲಿ ನೋಡ್ಬೋದು ನೀವು. ಇದು ನಾನು ಆನ್ಲೈನಲ್ಲಿ ತರಿಸಿದ್ದಿದ್ದು. ಹಾಗೆ ಇಲ್ಲೊಂದು ಮಲ್ಲಿಗೆ ಗಿಡ ಹಾಕಿದ್ದೀನಿ. ಅದು ಇವಾಗ ಎಲ್ಲ ಮಗ್ಗು ಕಚ್ತಿದ್ದಾವೆ. ಮೇಲ್ಗಡೆ ಒಂದು ಮಲ್ಲಿಗೆ ಗಿಡ ಹಾಕಿದ್ದೀನಿ. ಒಟ್ಟು 2-3 ಮಲ್ಲಿಗೆ ಗಿಡ ಇದ್ದಾವೆ ಇಲ್ಲಿ ನನ್ನ ಹತ್ರ. ಇದೊಂದು ಗುಲಾಬಿ ಗಿಡ. ಇದು ಈ ಥರ ಸಣ್ಣ ಸಣ್ಣ ಬಟನ್ಸ್ ರೋಸ್. ಇದು ಅಂದರೆ ಮಿಕ್ಸ್ ಕಲರ್ ಬರುತ್ತೆ, ಯೆಲ್ಲೋ ಮತ್ತು ವೈಟು ಈ ಥರ ಬರುತ್ತೆ. ಅರಳಬೇಕಾದ್ರೆ ಈ ಥರ ಯೆಲ್ಲೋ ಕಲರ್ ಬರುತ್ತೆ, ಪೂರ್ತಿ ಅರಳಿದ್ರೆ ಈ ಥರ ವೈಟ್ ಕಲರು ಬರುತ್ತೆ ಸ್ನೇಹಿತರೆ. ಈ ಥರ ಒಂದು ಗಿಡ ಇದು. ಹಾಗೆ ಇದನ್ನು ಏನಾದರೂ ಆಗಲೇ ಹೇಳಿದ್ನಲ್ವ, ಕೆಲವೊಂದಷ್ಟು ಸೀಡ್ಸ್ಗಳನ್ನ ತಂದಿದ್ದೀನಿ, ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಪಾಟ್ ಮಾಡಿಟ್ಟಿದ್ದೀನಿ, ರೆಡಿ ಮಾಡಿಟ್ಟಿದ್ದೀನಿ ಈ ಪಾಟ್ನ. ಹಾಗೆ ಇಲ್ಲಿ ಮಾಮೂಲಿ ಡೇರೆ ಗೆಡ್ಡೆ ಬರುತ್ತಲ್ಲ, ಅದನ್ನು ಹಾಕಿದ್ದೀನಿ. ಅದು ಇನ್ನೂ ಬಂದಿಲ್ಲ, ಅದು ನೀರು ಹಾಕ್ತಾಯಿದ್ದೀನಿ, ನೋಡಬೇಕು ಬಂದರೆ ಬರುತ್ತೆ, ಇಲ್ಲಾಂದರೆ ಚೇಂಜ್ ಮಾಡ್ತೀನಿ. ಇಲ್ಲೊಂದು ಗುಲಾಬಿ ಗಿಡ. ಇದು ಒಂಥರ ಕಲರು. ಇದು ಫುಲ್ ಬಿಸ್ಕೆಟ್ ಕಲರು, ಅರಳಬೇಕಾದ್ರೆ ಬಿಸ್ಕೆಟ್ ಕಲರ್ ಇರುತ್ತೆ, ಆಮೇಲೆ ಕ್ರೀಮ್ ಕಲರ್, ಈ ಕಲರ್ ಆಗುತ್ತೆ ಗಿಡ. ಇದೊಂದು ಗುಲಾಬಿ ಗಿಡ. ಇದು ಅಷ್ಟೇ, ಇದು ಒಂದು ರೆಡ್ ರೋಸ್ ಥರದ್ದು. ಇದೆಲ್ಲನೂ ಕಟ್ ಮಾಡಬೇಕು. ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸ ಇದ್ದಿದ್ದರಿಂದ ಇದನ್ನು ಕಟ್ ಮಾಡೋಕ್ಕಾಗಿಲ್ಲ ನನಗೆ. ಹಾಗೆ ಇಲ್ಲೊಂದು ನೋಡಿ, ಇದೊಂದು ಸ್ನೇಕ್ ಪ್ಲ್ಯಾಂಟ್. ಇದನ್ನು ಮನೆ ಒಳಗಡೆ ಇಡಬೇಕು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ರೀಪಾಟ್ ಮಾಡಿ ಹಾಕಿದ್ದಿದ್ದು ಇವಾಗ ನಾನು. ಇದು ಸೈಡಲ್ಲಿ ಒಂದು ಸಣ್ಣ ಗಿಡ ಬರ್ತಿದೆ. ಒಂದು ಸ್ವಲ್ಪ ದೊಡ್ಡದಾದಮೇಲೆ ಅದನ್ನು ತೆಗೆದು ನಾನು ಮನೆ ಒಳಗಡೆ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಫ್ಲವರ್ ಬಿಟ್ಟಿದೆ ಇದರಲ್ಲಿ. ಅಂದರೆ ಇದು ಕೂಡ ತುಂಬ ಹಳೆಯ ಗಿಡ. ಇದು ಒಂದಷ್ಟು ಸುಮಾರಿಲ್ಲ ಅಂತಂದ್ರೂ ಒಂದು 2 ವರ್ಷದ ಗಿಡ. ಇದು ಮನೆ ಕಟ್ಟುವಾಗ ಎಲ್ಲ ತಗೊಂಬಂದು ಇಟ್ಟಿದ್ನಲ್ವ ನಾನು, ಧೂಳೆಲ್ಲ ಬಿದ್ದು ಒಂದು ಸ್ವಲ್ಪ ಹಾಳಾಗಿತ್ತು. ಮತ್ತು ಅದನ್ನು ರೀಪಾಟ್ ಮಾಡಿ ಈ ಥರ ಹಾಕಿದ್ದೀನಿ. ಹಂಗಾಗಿ ಮತ್ತೆ ಚಿಗುರ್ತಾ ಇದೆ. ಇಲ್ಲೂ ಕೂಡ ಹಾಕಿದ್ದೀನಿ ನೋಡಿ. ಇದು ಫ್ಲವರು, ಯಾವ ಫ್ಲವರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹಾಕಿದ್ದೀನಿ, ಬರ್ತಿದೆ. ಇದು ಎಲ್ಲವೂ ಮೊಳಕೆ ಬಂದಿದ್ದಾವೆ. ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಇದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದು ಇಲ್ಲಿ ಆಲೋವೆರಾ ಗಿಡ. ಇದು ಕೂಡ ಹಳೆ ಗಿಡನೇ, ಎಲ್ಲನೂ ರೀಪಾಟ್ ಮಾಡಿ ಚಿಗುರಿಸಿರುವಂಥದ್ದು. ಈಗ ನೋಡಿ ಎಷ್ಟೊಂದು ಬ್ರಾಂಚಸ್ಗಳು ಬರ್ತಿದ್ದಾವೆ. ಅದರಲ್ಲೂ ಒಂದೇ ಒಂದು ಗಿಡ ಹಾಕಿದ್ದು. ಇದರಲ್ಲಿ ಆಗಲೇ ಸುಮಾರಿಲ್ಲ ಅಂದರೆ ಒಂದು 8ರಿಂದ 10 ಗಿಡಗಳಿದ್ದಾವೆ ಇದರಲ್ಲಿ. ಇದು ನೋಡ್ಬೋದು, ಇದು ಲವಂಗ ಗಿಡ. ಇದು ನಾನು ಆನ್ಲೈನಲ್ಲಿ ತರಿಸಿದ್ದು, ಅಂದರೆ ಮೀಶೋದಲ್ಲಿ ತರಿಸಿದ್ದು. ಮೀಶೋದಲ್ಲಿ ತುಂಬ ಚೆನ್ನಾಗಿರುವಂಥ ಗಿಡಗಳು ಸಿಗ್ತವೆ. ಅದು ಬೆಳೆದು ಯಾವ ಥರ ಬರುತ್ತೆ ಆಮೇಲೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ಥರದ ಗಿಡಗಳೂ ಮೀಶೋದಲ್ಲಿ ಸಿಗುತ್ತೆ. ಇದು ಲವಂಗದ ಗಿಡ. ಇದು ಒಂದು ಚಿಕ್ಕ ಪಾಟ್ಗೆ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇದು ದೊಡ್ಡದಾದಮೇಲೆ ದೊಡ್ಡ ಪಾಟ್ಗೆ ಇದನ್ನು ಶಿಫ್ಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಕೊಂಡಿದ್ದೀನಿ ನಾನು. ಹಾಗೆ ಇದು ನೋಡಿ, ಇದು ಮೆಣಸು, ಅಂದರೆ ಬ್ಲ್ಯಾಕ್ ಪೆಪ್ಪರು. ಅದು ತರಿಸಿದ್ದು ಆನ್ಲೈನಲ್ಲೇ ತರಿಸಿದ್ದನ್ನು. ನೋಡೋಣ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಸಿರಿದೆ, ನೋಡ್ಬೋದು. ಇಲ್ಲಿ ಕಾಣಿಸ್ತಿಲ್ಲ ನಿಮಗೆ, ಚಿಗುರ್ತಾ ಇದೆ. ನೋಡೋಣ ಅದು ಹೆಂಗಿರುತ್ತೆ ಏನು ಅಂತ ನೋಡಿಕೊಂಡು ಚಿಗುರಿದ್ರೆ ಇದೇ ಇರುತ್ತೆ, ಇಲ್ಲಾಂತಂದರೆ ಇದನ್ನು ಚೇಂಜ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಈ ಲೈನಲ್ಲಿ ಪೂರ್ತಿ ಆಲ್ಮೋಸ್ಟ್ ಎಲ್ಲ ಕಲರು ಗುಲಾಬಿ ಗಿಡಗಳು ಹಾಕಿದ್ದೀನಿ. ಇದರಲ್ಲಿ ಎಲ್ಲದರಲ್ಲೂ ಹೂಗಳು ಬಿಟ್ಟಿದ್ದಾವೆ. ಇದೊಂಥರ ಡಬಲ್ ಕಲರು. ನಾನು ಈ ಗಿಡದಲ್ಲಿ ಹೂ ಬಿಟ್ಟಿರೋದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಪಿಂಕು ಮತ್ತು ವೈಟು ಮಿಕ್ಸ್ ಇರುತ್ತೆ. ಇದೆಲ್ಲನೂ ಒಂಚೂರು ತೆಗಿಬೇಕು, ಕ್ಲೀನ್ ಮಾಡಬೇಕು. ನೋಡಿ, ಈ ಕಲರು ಇದು ಬರುತ್ತೆ ನೋಡಿ, ಇಲ್ಲಿದೆಯಲ್ಲ ಈ ಕಲರ್ ಬರುತ್ತೆ. ತುಂಬ ಚೆನ್ನಾಗಿದೆ ಹೂವು ಮಾತ್ರ. ಇದೊಂದು ಕಲರು. ಇಲ್ಲಿ ನೋಡಿ, ಇದು ಫುಲ್ ಪಿಂಕು. ಇದು ಕೂಡ ಚೆನ್ನಾಗಿದೆ. ಇದ್ರ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂದು ಒಂದು ಕತೆ ಏನಪ್ಪ ಅಂತಂದರೆ, ಹೂಗಳನ್ನ ತೆಗಿಬೇಕಂತೆ. ನಾನು ತೆಗಿಯೋದಿಲ್ಲ, ಗಿಡದಲ್ಲೇ ಇದ್ದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೂವಿನ ಗಿಡದಲ್ಲೇ ಬಿಟ್ಬಿಡ್ತೀನಿ. ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಆರೆಂಜ್ ಕಲರು ಬಟನ್ ರೋಸ್. ಇದು ನೋಡಿ, ಇದಿಲ್ಲ ಅಂತಂದ್ರೆ ಸುಮಾರು ಇದು ಒಂದು 1.5 ವರ್ಷದ ಗಿಡ. ಇದು ಒಣಗೋಗಿತ್ತು ಎಲ್ಲ ಪೂರ್ತಿ. ಮತ್ತು ಇದು ಚಿಗುರಿ ಮತ್ತೆ ಫ್ಲವರ್ಸ್ ಬಿಡ್ತಿದ್ದಾವೆ. ಇಲ್ಲಿ ನೋಡಿ, ಈ ಥರ ಬಿಟ್ಟರೆ ಹಿಂಗೆ ಬಂಚಲ್ಲಿ ಬಿಡುತ್ತೆ. ಇದೆಲ್ಲನೂ ತೆಗಿಬೇಕು. ಇದೆಲ್ಲ ತೆಗಿತೀನಿ, ಕ್ಲೀನ್ ಮಾಡಬೇಕಲ್ಲ, ಅವಾಗ ತೆಗಿತೀನಿ. ಹಂಗಾಗಿ ಬಿಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ನೋಡ್ಬೋದು ನೀವು.
ಇದು ನೋಡಿ ಎಷ್ಟು ಕಲರ್ಫುಲ್ ಇದೆ ಅಂತ ಅಂದರೆ, ಇದು ಪೂರ್ತಿ ವಾರ ಪೂರ್ತಿ ಇದರಲ್ಲಿ ಫ್ಲವರ್ ಇರುತ್ತೆ. ಇದು ಈ ಗಿಡನೂ ಅಷ್ಟೇ ತಂದು ನಾನು ಒಂದೂವರೆ ವರ್ಷ ಆಗ್ತಿದೆ. ಫಸ್ಟು ಈ ಕಲರು ಪಿಂಕ್ ಕಲರಲ್ಲಿ ಅರಳುತ್ತೆ, ನೆಕ್ಸ್ಟು ಈ ಕಲರ್ ವೈಟ್ ಕಲರ್ಗೆ ಶಿಫ್ಟ್ ಆಗಿಬಿಡುತ್ತೆ ಅದ್ರ ಕಲರು. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಬಂಚಲ್ಲಿ ಈ ಥರ ಒಂದು 7, 8 ಈ ಥರ 10, 12 ಹೂವುಗಳು ಬಿಡುತ್ತೆ ಸ್ನೇಹಿತರೆ. ಈಗ ಇದು ಕೂಡ ಒಂದು ರೆಡ್ ಬಟನ್ನು ಗಿಡ, ಅಲ್ಲಿ ಆಗಲೇ ತೋರಿಸಿದ್ನಲ್ವ ನಾನು, ಅದೇ ಇದಕ್ಕೆ ಸೇರಿದ ಗಿಡ ಇದು. ಇಲ್ಲಿದೆ ನೋಡಿ ಎಷ್ಟು ಡಿಫ್ರೆಂಟ್ ಕಲರ್ ಗಿಡ ಇದು ಅಂತ ಅಂದರೆ, ಇದು ಸಿಕ್ಕಾಪಟ್ಟೆ ಮಗ್ಗಳು ಕಚ್ಚಿದ್ದಾವೆ ಮತ್ತು ಹೂಗಳು ಅರಳಿದಾವೆ. ಇಲ್ಲಿ ನೋಡಿ ಕಲರ್ ನೋಡಿ ಏನು ಮಸ್ತಿದೆ ಅಂತ. ನನಗಂತೂ ಗಿಡದಲ್ಲಿ ಹೂಗಳು ನೋಡ್ತಾ ಇದ್ದರೆ ಕೀಳೋದಕ್ಕೆ ಮನಸ್ಸು ಬರಲ್ಲ. ಇಲ್ಲಿ ನೋಡಿ ಎಷ್ಟು ಬಿಟ್ಟಿದ್ದಾವೆ. ಇಲ್ಲಿ ನೋಡಿ ಹೆಂಗೆ ಕೀಳೋಕ್ಕೆ ಮನಸ್ಸು ಬರುತ್ತೆ, ನೀವೇ ಹೇಳಿ ಸ್ನೇಹಿತರೆ. ಇಲ್ಲಿ ನೋಡಿ ಹಿಂಗಿದೆ ಹೂಗಳು, ದೂರದಿಂದ ತೋರಿಸ್ತೀನಿ ನೋಡಿ. ಈ ಥರ ಕಾಣಿಸುತ್ತೆ. ಹೆಂಗೆ ಅದನ್ನು ಕೀಳೋಕ್ಕೆ ಸಾಧ್ಯ, ನೀವೇ ಹೇಳಿ. ಅದಕ್ಕೆ ಕೀಳೋದಿಲ್ಲ ನಾನು, ಅದು ಗಿಡದಲ್ಲೇ ಇರಲಿ ಅಂತ ನನಗೆ ಗಿಡದಲ್ಲೇ ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ನನ್ನ ಫೇವ್ರೆಟ್ ಗಿಡ ಇದು. ಈ ಗಿಡಕ್ಕೋಸ್ಕರ ನಾನು ಎಷ್ಟು ಹುಡುಕಿದ್ದೀನಿ ಅಂತ ಅಂದರೆ, ಅಯ್ಯೋ ಎಷ್ಟು ಜನನ ಕೇಳಿದ್ದೀನಿ ಅಂದ್ಕೋಬೇಡಿ. ಇದೊಂಥರ ಡಿಫ್ರೆಂಟ್ ಕಲರ್ ಇದು. ಇಲ್ಲಿ ನೋಡಿ ಒಳಗಡೆ ಲೈಟ್ ಪಿಂಕು, ಮೇಲ್ಗಡೆ ಕ್ರೀಮು ಮತ್ತು ವೈಟ್ ಮಿಕ್ಸಲ್ಲಿದೆ ಇದು. ಇದು ನಮ್ಮ ಮನೆ ಹತ್ರ ಅಲ್ಲಿ ಒಬ್ಬರು ಹಾಕಿದ್ರು ಅಂಕಲು, ಅವ್ರ ಮನೇಲಿ ಎಷ್ಟು ಹೂ ಬಿಡುತ್ತೆ ನೋಡಿ. ಇಷ್ಟು ಸಣ್ಣ ಗಿಡಕ್ಕೇ ಇಷ್ಟು ಹೂ ಕಚ್ಚಿದ್ದಾವೆ ಇವು. ಒಂದು ಕಡ್ಡಿ ಕೇಳಿ ಅಯ್ಯಪ್ಪ ಕೊಡಲಿಲ್ಲ. ಹಂಗೂ ಚಾಲೆಂಜ್ ಮೇಲೆ ಅವ್ರ ಮನೆ ಎದುರುಗಡೆ ಇನ್ನೊಬ್ಬರು ತಾತ ಇದ್ದರು, ಅವ್ರ ಹತ್ರ ಕೇಳಿ ಅವರು ಇಲ್ಲ ಇದನ್ನು ಹಾಕಿದ್ರೆ ಚಿಗುರಲ್ಲ ಕಣಮ್ಮ ಇದು ನೋಡು ಅಂತ ನಂಗೆ ಹೇಳಿದ್ರು. ಇರಲಿ ಕುಡಿ ತಾತ ನೋಡೋಣ, ಚಿಗುರಿದ್ರೆ ಚಿಗುರ್ಲಿ, ಇಲ್ಲ ಅಂತಂದರೆ ಹೋದರೆ ಹೋಗಲಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಇಸ್ಕೊಂಬಂದು ಹಾಕಿದ್ದು. ದೇವ್ರ ದಯೆಯಿಂದ ಚಿಗುರ್ತು ಮತ್ತು ಹೂವು ಬಿಡ್ತಾ ಇದ್ದಾವೆ. ಭಾಳ ಖುಷಿಯಾಗುತ್ತೆ ನನಗೆ. ಇದು ಒಂದು ಕಲರು, ಇದು ಒಂಥರ ಡಿಫ್ರೆಂಟ್ ಕಲರೇನೆ, ಯಾಕೋ ಗೊತ್ತಿಲ್ಲ. ಗಿಡ ಒಂದು ಸ್ವಲ್ಪ ಕೂಳೆ ಹೊಡೆದಂಗೆ ಆಗಿದೆ. ಅದೇ ಮಣ್ಣೆಲ್ಲನೂ ತೆಗೆದು ಒಂದು ಸ್ವಲ್ಪ ರೀಪಾಟ್ ಮಾಡಬೇಕು. ರೀಪಾಟ್ ಮಾಡಿ ನೆಕ್ಸ್ಟು ಬಿಡ್ತೀನಿ, ಮತ್ತೆ ಬಿಡುತ್ತೆ. ಇದು ನೋಡಿ, ಇದರಲ್ಲಿ ಏನು ಫ್ಲವರ್ ಬಿಡುತ್ತೆ ಅಂದರೆ, ಇದನ್ನು ನೆಲಕ್ಕೆ ಹಾಕಬೇಕಾಗಿತ್ತು. ನಾನು ನೆಲಕ್ಕೆ ಹಾಕಲಿಲ್ಲ, ಪಾಟ್ಗೆ ಹಾಕಿದ್ದೀನಿ. ಪಾಟ್ಗೆ ಹಾಕಿದ್ರೂ ಕೂಡ ಪೂರ್ತಿ ವಾರವೆಲ್ಲ ಇದರಲ್ಲಿ ಹೂವಿರುತ್ತೆ. ಕೀಳೋದೇ ಇಲ್ಲ ನಾನು ನೋಡಿ. ಅದರಲ್ಲಿ ಕಿತ್ತು ಮತ್ತು ಹಂಗೆ ಅದ್ರ ಬುಡಕ್ಕೆ ಹಾಕ್ತೀನಿ, ಯಾಕೆಂದರೆ ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಹೂವು ಅರಳಿ ಬಾಡ್ತಾಯಿದ್ರೆ ನೆಕ್ಸ್ಟ್ ಇಲ್ಲಾಗಲೇ ಮೊಗ್ಗು ಕಚ್ತಾ ಇರುತ್ತೆ ನೋಡಿ. ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದಿಲ್ಲ ನಾನು. ಮನೆಯಲ್ಲಿ ಬಳಸುವಂಥ ವೇಸ್ಟು ತರಕಾರಿ ವೇಸ್ಟ್ಗಳೇನಿರುತ್ತೆ ಅದೇ ಹಾಕಿ ನಾನು ಗಿಡಗಳನ್ನ ಬೆಳೆಸ್ತಿರುವಂಥದ್ದು ನೋಡಿ. ಎಲ್ಲ ಉದುರ್ಕೊಳ್ತಾ ಇದೆ ನೋಡಿ. ಇದು ಕೂಡ ಡಬಲ್ ಕಲರು. ಈ ಕಲರ್ ಒಂದು ಕಲರು, 2 ಥರದ ಹೂವು ಒಂದೇ ಗಿಡದಲ್ಲಿ ಬಿಡೋವಂಥದ್ದು. ಈಗ ಇಲ್ಲಿ ನೋಡಿ, ಇದೊಂಥರ ನೋಡಿ ಆರೆಂಜು ಮತ್ತು ಈ ಥರ ಮಿಕ್ಸಲ್ಲಿ ಇದು ಬಿಡೋದು. ಇದು ಒಂಥರ ಕಲರು ಗಿಡ ಇದು. ಇಲ್ಲಿ ನೋಡಿ, ನಮ್ಮನೆ ಪೂಜೆಗೇನು ಹೂವು ಕೊಂಡಂಗೆ ಇಲ್ಲ ನಾವು. ಆದರೂ ನಾನೇನು ಮಾಡ್ತೀನಿ ಅಂದರೆ, ನಾನು ಗಿಡದಲ್ಲಿರುವಂಥ ಹೂಗಳನ್ನ ಕುಯ್ಯಲ್ಲ, ಹಂಗೆ ಬಿಡ್ತೀನಿ. ಇಲ್ಲಿ ನೋಡಿ, ಇದು ಅಷ್ಟೇ ಬಂಚ್ ಬಿಡುತ್ತೆ ನೋಡಿ. ಇದು ಒಂದು ಕಲರು. ಒಂದಷ್ಟು ಗಿಡಗಳನ್ನ ನಾನು ಅಂದರೆ ಕಟ್ ಮಾಡಿ ಒಂದು ಸ್ವಲ್ಪ ಅದನ್ನು ಕ್ಲೀನ್ ಮಾಡಿಬಿಟ್ಟು ಬುಡಕ್ಕೆಲ್ಲ ಒಂದು ಸ್ವಲ್ಪ ಕುರಿ ಗೊಬ್ಬರ ಅಥವಾ ಹಸುವಿನ ಗೊಬ್ಬರ ಈ ಥರದ್ದು ಹಾಕಬೇಕು. ಹಂಗೆ ಟೈಮ್ ಇಲ್ಲ, ಹಂಗಾಗಿ ನಾನು ಸುಮ್ಮನೆ ಇದ್ದೀನಿ. ಇದು ಕೂಡ ಅಷ್ಟೇ ನೋಡಿ, ಈ ಥರ ಒಂದು ರೆಡ್ ರೋಸ್. ಇದು ಇದರಲ್ಲೆಲ್ಲ ಮಾರ್ಕೆಟಲ್ಲೆಲ್ಲ ಮಾರ್ತಾರೆ ನೋಡಿ, 10 ರೂಪಾಯಿಗೆ ಒಂದು ಫ್ಲವರ್ ಅಂತ. ಆ ಥರ ಇದು ತುಂಬ ಚೆನ್ನಾಗಿದೆ ನೋಡಿ. ಹರಳಿದ್ರೆ ಇಷ್ಟು ಗಾತ್ರ ಆಗುತ್ತೆ. ಈ ಥರ ಡಬಲ್ ಕಲರ್ ಬರುತ್ತೆ. ಒಂದು ಹೂವು ಇದು ಸುಮಾರಿಲ್ಲ ಅಂತ ಅಂದ್ರೂ ಕಟ್ ಮಾಡಿದ್ರೂ ಇದು ಒಂದು 3-4 ಡೇಸ್ ಇರುತ್ತೆ. ಅಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ನೋಡಿ ಕಲರ್ ನೋಡಿ, ಹೆಂಗೆ ಗಿಡದಲ್ಲೇ ಕಲರ್ ಚೇಂಜ್ ಆಗುತ್ತೆ ಅಂತ. ಒಂಥರ ಡಿಫ್ರೆಂಟ್ ಕಲರ್ಗಳು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಪಕ್ಕ ಬಂದರೆ ಇಲ್ಲೊಂದು ಗುಲಾಬಿ ಗಿಡ. ಇದು ಯೆಲ್ಲೋ ಕಲರು ನೋಡಿ. ಅರಳುವಾಗ ಹಿಂಗೆ ನೋಡಿ, ಒಂದೊಂದರಲ್ಲಿ ಇಲ್ಲ ಅಂತಂದ್ರೂ ಒಂದೊಂದು ಸಲ ಆದರೆ ಬಂಚೇ ಬಿಡುತ್ತೆ ನೋಡಿ. ಇದರಲ್ಲೂ ಕೂಡ ಡಬಲ್ ಕಲರ್ ಬರ್ತಿದೆ. ಏನು ಅಂತ ಗೊತ್ತಿಲ್ಲ ನನಗೆ. 2 ತಳಿ ಇರಬೇಕು ಇದರಲ್ಲಿ ಅನಿಸುತ್ತೆ. ಒಂದು ಯೆಲ್ಲೋ ಕಲರು, ಒಂದು ಆರೆಂಜ್ ಕಲರ್ ಗಿಡ ಬರ್ತಿರುವಂಥದ್ದು. ಅದರ ಪಕ್ಕ ಬಂದರೆ ಇದು ಫುಲ್ ಪಿಂಕು ನೋಡಿ. ಈ ಥರ ಫುಲ್ ಪಿಂಕ್ ಇದು. ಇದರಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ರಾಂಚಸ್ಗಳು ಬರ್ತಿದ್ದಾವೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಬಿಡುತ್ತೆ ಅಂತ. ಒಂದೊಂದು ಬ್ರಾಂಚಸಲ್ಲೂ ಇಲ್ಲ ಅಂತಂದರೆ ಒಂದು 5 ರಿಂದ 6 ಮಗ್ಗು ಕಚ್ಚುತ್ತೆ ಸ್ನೇಹಿತರೆ. ಹಂಗೆ ಈ ಕಡೆ
ಗಣಗ್ಲೆ ಗಿಡ ಹಾಕ್ಕೊಂಡಿದ್ದೀನಿ. ಗಣಗ್ಲೆ ಗಿಡ ಇದು ಸುಮಾರಿಲ್ಲ ಅಂತಂದರೂ ಒಂದು 8-10 ವರ್ಷ ಆಗ್ತಿದೆ. ಇದು ಹೈಬ್ರಿಡ್ ಗಿಡ ಇದು. ಇಲ್ಲಿ ನೋಡಿ, ಇದರಲ್ಲೂ ಅಷ್ಟೇ ಯಾವತ್ತೂ ಹೂವಿಲ್ಲ ಅಂತ ಅನ್ನುವಂಗೆ ಇಲ್ಲ. ನಾನು ಅಷ್ಟು ಹೂವು ಬಿಡುತ್ತೆ, ಆದರೆ ನಾನು ಕುಯ್ಯೋದಿಲ್ಲ. ಆವಾಗಲೇ ಹೇಳ್ದಂಗೆ ಎಲ್ಲನೂ ಹಂಗೆ ಬಿಡ್ತೀನಿ. ಇಲ್ಲಿ ನೋಡಿ, ಹಂಗೆ ಬಿಡ್ತೀನಿ. ಒಂದೇ ಒಂದು ಹೂವು ನಾನು ತೆಗೆಯೋದಿಲ್ಲ. ಗಿಡದಲ್ಲಿರುವಂಥ ಹೂಗಳನ್ನ ತೆಗೆಯೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಬನ್ನಿ, ಇದು ವಿಶೇಷ ಅನ್ನೋದು. ನಮ್ಮ ಮನೆಗೆ ಯಾರೇ ಬಂದರೂ ನಮ್ಮ ಟೆರಸ್ ಗಾರ್ಡನ್ ನೋಡಿದ ತಕ್ಷಣ ಖುಷಿ ಪಡೋದು, ಆಶ್ಚರ್ಯ ಪಡೋದು ಅಂದರೆ ಈ ಗಿಡಗಳನ್ನ ನೋಡಿ. ಅಂದರೆ ಮಂಡ್ಯದಲ್ಲಿ ಈ ಥರದ್ದು ಯಾರೂ ಟೆರಸ್ ಗಾರ್ಡನಲ್ಲಿ ಮಾಡಿಲ್ಲ. ಮಾಡಿದಾರೋ ಏನೋ ಗೊತ್ತಿಲ್ಲ, ನನಗನ್ಸಿದ ಪ್ರಕಾರ ಇಲ್ಲ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ 2 ಮಾವಿನಕಾಯಿ ಬಿಟ್ಟಿದ್ದಾವೆ. ಹಂಗೆ ಇಲ್ಲಿ ಒಳಗಡೆ ಒಂದಿದೆ, ಅಲ್ಲಿ ನೋಡಿ ಕಾಣಿಸುತ್ತೆ ನೋಡಿ. ಹಂಗೆ ಈ ಕಡೆನೂ ಹೂ ಕಚ್ತಾ ಇದೆ. ಇದು ನಾನು ಚನ್ನಪಟ್ಟಣದಲ್ಲಿ ಒಂದು ಮುಸ್ಲಿಮ್ ಅವರ ನರ್ಸರಿ ಇದೆ, ಅಲ್ಲಿ ತಂದಿದ್ದು ಇದನ್ನು. ಇದು 450 ಏನೋ ತಗೊಂಡ್ರು. ಆಲ್ ಟೈಮ್ ಮ್ಯಾಂಗೋ ಅಂತ ಹೇಳ್ಬಿಟ್ಟು ಕೊಟ್ಟರು ನನಗೆ. ತುಂಬ ಚೆನ್ನಾಗಿ ಗಿಡ ಬರ್ತಿದೆ, ಖುಷಿಯಾಗುತ್ತೆ. ಇಲ್ಲಿ ನೋಡಿ, ಆಗಲೇ ಫ್ಲವರ್ ಬಿಟ್ಟಿದೆ ಇದರಲ್ಲಿ. ಹಾಗೆ ಟೊಮೆಟೊ ಗಿಡನೂ ಬಂದಿತ್ತು, ತೆಗಿಯೋಕ್ಕೆ ಹೋಗಲಿಲ್ಲ ನಾನು, ಇರಲಿ ಅಂದ್ಬಿಟ್ಟು ಅದನ್ನು ಹಂಗೆ ಬಿಟ್ಟಿದ್ದೀನಿ. ಈ ಕಡೆ ನೋಡಿ, ಈ ಕಡೆನೂ ಬಿಸ್ಕೆಟ್ ಕಲರ್ ಇರುವಂಥ ರೋಸ್ ಗಿಡ ಇದು. ಇದರಲ್ಲಿ ಹಂಗೆ ಟೊಮೆಟೊ ಬಂದಿದೆ. ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಬೆಳಗ್ಗೆ ಹಾಕಿದ್ದೀನಿ ನೀರು, ಆಗಲೇ ಎಲ್ಲ ಫುಲ್ ಡ್ರೈ ಆಗಿದೆ. ಇಲ್ಲಿ ನೋಡಿ, ಎಲ್ಲ ಟೊಮೆಟೊ ಬಿಡ್ತಾ ಇದ್ದಾವೆ. ಹಾಗಾಗಿ ಕಿಳ್ಳಿಲ್ಲ ನಾನು, ಇರಲಿ ಒಂದು ನೋಡಿ ಅಂದ್ಬಿಟ್ಟು. ಇದು ಫುಲ್ ವೈಟು, ಪ್ಯೂರ್ ವೈಟ್ ಇದು. ನೋಡಿ, ಪ್ಯೂರ್ ವೈಟು. ಇಲ್ಲೊಂದು ಶೋ ಗಿಡ ಇದೆ. ಇದು ಇದೇನೋ ವರಲಕ್ಷ್ಮಿ ಗಿಡ ಅಂತಲೇ ಏನೋ ಹೇಳ್ತಾರಂತೆ, ಇದಕ್ಕೆ ಗೊತ್ತಿಲ್ಲ ನನಗೆ. ಹಂಗೆ ಹೇಳ್ಬಿಟ್ಟು ಕೊಟ್ಟಿದ್ದು. ಇದನ್ನು ನಾನು ಇದು ಸುಮಾರಿಲ್ಲ ಅಂದರೆ ಒಂದು 3-4 ವರ್ಷದ ಹಿಂದೆ ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ದಿನ ತಂದಿದ್ದನ್ನು ನಾನು ಹಾಕಿದ್ದು. ಈಗಲೂ ಕೂಡ ಇದೆ ಗಿಡ ಇದು. ಆಗಲೇ 2 ಸಲ ಇದನ್ನು ರೀಪಾಟ್ ಮಾಡಿದ್ದೀನಿ. ಇದು ಒಂದು ರೀತಿ ಶೋ ಪ್ಲಾಂಟ್ಸ್ ಇದು. ಇದು ಹಿಂದೆಗಡೆ ಈ ಕಲರ್ ಬರುತ್ತೆ, ಮೇಲೆ ಈ ಥರ ಹೆಸರುಗಳು ಗೊತ್ತಿಲ್ಲ ಕೆಲವೊಂದಷ್ಟು. 2 ಪಾಟಲ್ಲಿ ಅಂದರೆ ರೀಪಾಟ್ ಮಾಡಿರುವಂಥದ್ದು. ಹಾಗಾಗಿ ಇದರಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ಇದಿಷ್ಟು ಕೆಳಗಡೆ ಇರುವಂಥ ಗಿಡಗಳು ಸ್ನೇಹಿತರೆ. ಈಗ ಮೇಲ್ಗಡೆ ಪೋರ್ಷನಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಇಲ್ಲಿ ನೋಡಿ, ನೋಡೋಕ್ಕೆ ಒಂದು ಖುಷಿ. ಹಿಂಗೆ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅಲ್ಲಿ ಸ್ಟ್ಯಾಂಡು ಜೊತೆಗೆ ಇಲ್ಲಿ ಕೆಳಗಡೆ ತಾರಸಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅಂಥೇಳಿ ಈ ಥರ ನಾನು ಕಟ್ಟೆನ ಕಟ್ಟಿಸಿ ಅದ್ರ ಮೇಲೆ ಕಡಪ ಕಲ್ಲು ಬರುತ್ತೆ ನೋಡಿ ದಪ್ಪದು, ಅದನ್ನು ನಾನು ಈ ರೀತಿ ಹಾಕಿ ಅದ್ರ ಮೇಲೆ ಪಾಟ್ಗಳನ್ನ ಇಟ್ಟಿದ್ದೀನಿ. ಫ್ಲಾಟಲ್ಲಿರುವಂಥ ಪಾಟ್ಗಳನ್ನ ಆ ಥರ ಪಾಟ್ಗಳನ್ನ ಹಂಗಿಟ್ಟಿದ್ದೀನಿ. ಮತ್ತು ಇನ್ನು ಕೆಳಗಡೆ ಎಲ್ಲ ಆ ಥರ ಗುಬ್ಬಿ ಇರುವಂಥದ್ದನ್ನು ಈ ಕಡೆಗೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಮತ್ತು ತಾರಸಿಗೆ ನಾನು ಹಿಂಗೆ ಕೆಳಗಡೆ ಕಬ್ಬಣಕ್ಕೆ ಜಾಸ್ತಿ ದುಡ್ಡು ಹಾಕೋದು ಬೇಡ ಅಂಥೇಳಿ ಈ ಥರ ಕಟ್ಟೆನ ಕಟ್ಟಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಥರ ಕಟ್ಟೆ ಅಂದರೆ ಕೆಳಗಡೆ ವಾಟರ್ ಪ್ರೂಫಿಂಗ್ ಮಾಡಿಸಿ ಅದ್ರ ಮೇಲೆ ನಾನು ಕಾಂಕ್ರೀಟ್ ಎಲ್ಲನೂ ಹಾಕಿಸಿ ಈ ಥರ ಕಟ್ಟೆನ ಮಾಡಿಸ್ಕೊಂಡಿರುವಂಥದ್ದು. ಅಂದರೆ ಈ ರೀತಿ ಅಂದರೆ ವಾಟ ಕೊಟ್ಟಿದ್ದಾರೆ ಇದಕ್ಕೆ. ನಾನು ಪಾಟಿಗೆ ನೀರು ಬಿಟ್ರು ಎಲ್ಲ ಫುಲ್ ಈ ಕಡೆಗೆ ನೀರು ಇಳ್ಕೊಂಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಇದು ತಾರಸಿಗೆ ಡ್ಯಾಮೇಜ್ ಆಗೋದಿಲ್ಲ. ಯಾಕೆಂದರೆ ನಾನು ಇದೆಲ್ಲನೂ ಕೂಡ ಮನೆ ಕಟ್ಟುವಾಗಲೇ ಕೇಳಿ ಮಾಡಿಸಿರುವಂಥದ್ದು. ನೋಡಿ, ಈ ಕಡೆ ಪಾಟ್ ಇಡೋದಕ್ಕೂ ಹಾಗೆ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನೀವು ನೆಕ್ಸ್ಟು ಯಾರಾದರೂ ತಾರಸಿ ತೋಟ ಮಾಡಬೇಕಿರೋರು ಈ ಥರದ್ದೊಂದು ಪ್ಲ್ಯಾನ್ಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ. ಈಗ ನಾವು ಮೇಲ್ಗಡೆ ಯಾವ್ಯಾವ ಥರದ ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ ಅಂತ ನೋಡೋಣ ಬನ್ನಿ. ಹಂಗೆ ಈಗ ಕೆಳಗಡೆನೂ ಇನ್ನೂ ಒಂದಷ್ಟು ಮಾಡೋಣ ಅನ್ಕೋತಾ ಇದ್ದೀನಿ. ಸದ್ಯಕ್ಕೆ ಈಗ ಸಾಕು ಅನ್ಕೋತಾ ಇದ್ದೀನಿ. ಈಗ ನೋಡಿ, ಈಗ ಮೇಲ್ಗಡೆ ಹೋಗೋದಕ್ಕೆ ಈ ಥರ ಕಬ್ಬಣದ್ದು ಮೆಟ್ಲನ್ನು ಹಾಕ್ಸ್ಕೊಂಡಿದ್ದೀವಿ. ನಾನಂತೂ ದಿನಕ್ಕಿಲ್ಲ ಅಂದರೂ ಒಂದು 2-3 ಸಲ ಹತ್ತಿ ಹಿಡಿದು ಬರ್ತೀನಿ. ಈ ಥರ ಒಂದು ಗೇಟ್ನು ಸಹಿತ ಹಾಕಿಸ್ಕೊಂಡಿದ್ದೀನಿ ಇಲ್ಲಿಗೆ ನಾನು. ಇದು ಯಾಕೆ ಅಂತಂದರೆ ಮಕ್ಕಳು ಯಾರಾದರೂ ಮೇಲೆ ಹತ್ತುತ್ತಾರೆ ಮಾಡ್ತಾರೆ, ತುಂಬ ಹೈಟ್ ಇರೋದ್ರಿಂದ ಈ ಥರದೊಂದು ಗೇಟ್ನ ಹಾಕಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಫುಲ್ಲು ಈ ಥರ ಇದೆ ನನ್ನ ಒಂದು ತಾರಸಿ ತೋಟ. ನೋಡಿ, ಖುಷಿಯಾಗತ್ತೆ ನನಗೆ. ನಾನೀಗೊಂದು ತಾರಸಿ ತೋಟ ಶುರು ಮಾಡಿ
ಒಂದು 8 ತಿಂಗಳಾಗಿರಬಹುದು ಅಷ್ಟೇ. ಆಗಲೇ ಕೆಲವೊಂದು ಗಿಡಗಳಲ್ಲಿ ಹಣ್ಣುಗಳನ್ನ ತೆಗೆದಿದ್ದೀನಿ, ಹೂಗಳನ್ನ ತೆಗೆದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಸೋಲಾರ್ ಹಾಕಿಸ್ಕೊಂಡಿದ್ದೀನಿ. ಆ ಸೋಲಾರ್ ಕೆಳಗಡೆನೂ ಏನಾದರೂ ಹಾಕೋಣ ಅನ್ಕೋತಾ ಇದ್ದೀನಿ. ಬಟ್ ಕಸ ತುಂಬ್ಕೊಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಫ್ರೀ ಬಿಟ್ಕೊಂಡಿದ್ದೀನಿ ಹಂಗೇ. ನೋಡಿ ಈ ಥರ ಇದೆ. ಈಗ ನೋಡಿ ಸಪೋಟ ಇದು. ಈಗ ನಾನು ಒಂದು ಕಡೆಯಿಂದ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲಿ ನೋಡಿ, ಫುಲ್ ಎಲ್ಲ ಇಲ್ಲಿ 350 ಲೀಟ್ರ್ ಡ್ರಮ್ಗಳನ್ನ ಬಳಸ್ಕೊಂಡಿದ್ದೀನಿ. ಮತ್ತು ಹಾಗೇ ನಮ್ಮ ಮನೆಗೆ ತಂದಿದ್ದಂಥ ಪೇಂಟ್ ಬಕೆಟ್ಗಳನ್ನ ನಾನು ವೇಸ್ಟ್ ಮಾಡಿಲ್ಲ, ಅದರಲ್ಲಿ ನಾನು ಬಳಸ್ಕೊಂಡಿದ್ದೀನಿ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬರ್ತಿದ್ದಾವೆ, ಅದೇ ಖುಷಿ ನನಗೆ. ಈಗ ಬನ್ನಿ ಒಂದು ಕಡೆಯಿಂದ ತೋರಿಸ್ಕೊಂಬರ್ತೀನಿ. ಇದು 50 ಲೀಟ್ರ್ ಡ್ರಮ್ ಇದು. 50 ಲೀಟ್ರ್ ಅಲ್ಲ, ಇದು 350 ಲೀಟ್ರ್ ಡ್ರಮ್ಮು. 400 ಲೀಟ್ರ್ ಡ್ರಮ್ ಇದು. ಇದಕ್ಕೆ ನಾನು ಆರೆಂಜ್ ಗಿಡ ಹಾಕಿದ್ದೀನಿ. ನೋಡಿ ಇನ್ನೆಷ್ಟು ಇದು, ಇನ್ನೊಂದು 6 ತಿಂಗಳು ವರ್ಷದೊಳಗಡೆ ಇದರಲ್ಲಿ ಹಣ್ಣುಗಳು ಬಿಡಬಹುದು ಅಂದ್ಕೊಂಡಿದ್ದೀನಿ. ನರ್ಸರಿನಲ್ಲಿ ನಾನು ತಂದಾಗ ಇಲ್ಲೇ ಮಂಡ್ಯದಲ್ಲಿ ರೋಡ್ ಸೈಡ್ ಇಟ್ಕೊಂಡಿದ್ರು. ಅವರಿದು ಹೈಬ್ರಿಡ್ ಗಿಡನೇ ಅಂತ ಹೇಳ್ಬಿಟ್ಟು ಕೊಟ್ಟರು. ಆಲ್ರೆಡಿ ಇದನ್ನು 2 ಸಲ ಕಟ್ ಮಾಡಿದ್ದೀನಿ ನಾನು. ಇದು 3ನೇ ಸಲ. ತುಂಬ ಚೆನ್ನಾಗಿ ಚಿಗುರ್ತಿದೆ ಗಿಡ. ನೋಡಬೇಕು ಹೆಂಗೆ ಬರುತ್ತೆ ಏನು ಅಂತ ಅನ್ನಂಗೆ. ಇದು ಫಸ್ಟು ಒಂದು ಆರೆಂಜ್ ಗಿಡ. ಇದು ಮಣ್ಣನ್ನು ಈ ರೀತಿ ಹಾಕಿ ನಾನು ಮಾಮೂಲಿ ಕಿಚನ್ ವೇಸ್ಟೇಜ್ನೇ ನಾನು ಹಾಕೋದು. ಯಾವುದೇ ರೀತಿ ಕೆಮಿಕಲ್ಸ್ ಗೊಬ್ಬರಗಳನ್ನೇನು ನಾನು ಬಳಸೋದಿಲ್ಲ. ನೆಕ್ಸ್ಟ್ ಇಲ್ಲೊಂದು ಆರೆಂಜ್ ಗಿಡ ಇದೆ. ಇದು ಆಲ್ ಟೈಮ್ ಆರೆಂಜು. ನೋಡ್ಬೋದು, ಇಷ್ಟು ಸಣ್ಣ ಗಿಡ. ಆಲ್ರೆಡಿ ಸುಮಾರು ಹಣ್ಣುಗಳು ಬಿಟ್ಟಿದ್ದಾವೆ, ಇದರಲ್ಲಿ ತೆಗೆದು ಇದ್ದೀನಿ ನಾನು. ಇಲ್ಲಿ ನೋಡಿ, ಗಿಡ ತುಂಬ ಹೂ ಕಚ್ಚಿದ್ದಾವೆ ಈ ಸಲ. ನೋಡಿ, ಗಿಡ ತುಂಬ ಹೂ ಕಚ್ಚಿದ್ದಾವೆ. ಇಲ್ಲಿ ನೋಡಿ, ಇದರಲ್ಲೆಲ್ಲ ಆಗಲೇ ಸಣ್ಣದಾಗಿ ಕಾಯಿಗಳು ಕೂಡ ಬಿಡೋಕ್ಕೆ ಶುರು ಮಾಡಿದೆ. ಇಲ್ಲಿ ನೋಡಿ, ಆಲ್ರೆಡಿ ಇದರಲ್ಲಿ ಆರೆಂಜ್ ಇದೆ. ಇಲ್ಲಿ ನೋಡಿ, ಇದು ಇಲ್ಲಿಗೆ ಡ್ರಮ್ ಸರಿಸಿ ಮಾಡುವಾಗ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಹಣ್ಣು. ನೋಡಿ ಇಲ್ಲಿ ಈ ಕಡೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಹಣ್ಣುಗಳು ಬಿಡ್ತಾ ಇದ್ದಾವೆ ಅಂತ. ಇಲ್ಲೊಂದಿದೆ ಆರೆಂಜು. ಇದು ಸಿಕ್ಕಾಬಟ್ಟೆನೇ ಇನ್ನೊಂದು 20 ದಿವಸದಲ್ಲಿ ಇದು ಹಣ್ಣಾಗ್ಬೋದು. ನೋಡಿ ಇಲ್ಲಿ ನೋಡಿ, ಎಲ್ಲ ಹೂಗಳು ಹೆಂಗೆ ಅಂದರೆ ಬಂಚ್ ಬಿಡ್ತಾ ಇದ್ದಾವೆ. ಖುಷಿಯಾಗುತ್ತೆ ನೋಡೋಕ್ಕೆ. ಇದು ಒಂದು ಆರೆಂಜ್. ಇದು ಅಂದರೆ ಮಿನಿ ಆರೆಂಜು, ಅಂದರೆ ಇದು ಮಿನಿ ಆರೆಂಜ್ ಗಿಡ. ಇದು ಆಲ್ ಟೈಮ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಸೌಂಡ್ ಇದೆ, ರಸ್ತೆ ಪಕ್ಕನೇ ನಮ್ಮ ಮನೆ ಇರೋದ್ರಿಂದ ಒಂಚೂರು ಇಗ್ನೋರ್ ಮಾಡಿ. ಇದು ನೋಡಿ, ಇದು ಎಲ್ಲ ಚಿಗುರ್ತಾ ಇದ್ದಾವೆ. ನೋಡಿ ಹೆಂಗೆ ಕಾಣಿಸುತ್ತೆ ನಮ್ಮ ಮನೆ ಮೇಲ್ಗಡೆ ನಿಂತರೆ ವ್ಯೂ. ಸುತ್ತ ಗದ್ದೆ, ಕಬ್ಬಿನ ಗದ್ದೆ ಮತ್ತು ತೆಂಗಿನ ತೋಟ. ನೋಡಿ ಈ ಕಡೆ ಕಬ್ಬಿನ ಗದ್ದೆ ಫುಲ್ಲು ಹಿಂಗಿದೆ. ಇದಾಗಲೇ ತೋರಿಸ್ತಾ ಇದ್ದೆ ನಾನು. ಇದು ಬಂದು ಮೋಸಂಬಿ ಗಿಡ. ಇದು ರೆಡ್ ಮೋಸಂಬಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲ, ಮೀಶೋದಲ್ಲಿ ತರಿಸಿದ್ದು ನಾನು. ತುಂಬ ಚೆನ್ನಾಗಿ ಕಾಣಿಸ್ತು ನನ್ನ ಕಣ್ಣಿಗೆ, ಹಂಗಾಗಿ ತರಿಸಿದ್ದೀನಿ. ಇದು ರೆಡ್ ಕಲರ್ ಮೋಸಂಬಿ. ನೋಡೋಣ ಇದು ಇನ್ನೇನೋ ಬಿಡುತ್ತೆ ಅಂತ ನಂಗೆ ಅನ್ಕೋತೀನಿ. ಯಾಕೆಂದರೆ ಹೈಬ್ರಿಡ್ ಗಿಡ ಆಗಿರೋದ್ರಿಂದ ಇದನ್ನು ಹಾಕಿ ನಾನು ಆಗಲೇ ಸರಿಸುಮಾರು ಒಂದು 8 ತಿಂಗಳ ಮೇಲೆ ಆಗ್ತಿದೆ. ನೋಡೋಣ, ಬಿಟ್ಟರೆ ಖುಷಿಯಾಗುತ್ತೆ. ಇದು ಒಂದು ಗಿಡ. ಇದು ಈಗ ನೆಕ್ಸ್ಟು ಈ ಗಿಡ. ಇದಂತೂ ಒಂಥರ ಏನೋ ಡಿಫ್ರೆಂಟು ಅಂತ ಅನ್ನಿಸ್ತು ನನಗೆ. ಇದರಲ್ಲಿ ಒಂಥರ ಪಿಂಕ್ ಕಲರು ಜರ್ರಿ ಫ್ರೂಟ್ ಬರುತ್ತಲ್ಲ, ಆ ಥರದ್ರಲ್ಲಿ ಬರುತ್ತಂತೆ ಇದು. ಅದರಲ್ಲಿ ನಾನು ಫೋಟೋದಲ್ಲಿ ನೋಡಿದ್ದು ಎಲ್ಲ ಒಣಗೋಗಿತ್ತು. ಮತ್ತು ಇದಕ್ಕೆ ಫುಲ್ ಒಂದಷ್ಟು ಆರೈಕೆ ಎಲ್ಲ ಮಾಡ್ತಿರೋದ್ರಿಂದ ಮತ್ತೆ ಚಿಗುರ್ತಿದೆ. ಈ ಒಂದು ಕಾಯಿ ಬಂದು ಇದರಲ್ಲಿ ಉಪ್ಪಿನಕಾಯಿನೂ ಮಾಡ್ಬೋದು, ಮತ್ತು ಹಂಗೆ ಪೆಪ್ಪರು, ಚಿಲ್ಲಿ ಪೌಡ್ರು ಇದೆಲ್ಲನೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಫ್ರೆಂಡ್ ಮನೇಲಿತ್ತು, ಅವ್ರ ಮನೇಲಿ ನೋಡಿದ್ದೆ ನಾನು. ತುಂಬ ಚೆನ್ನಾಗಿ ಕಾಯಿಗಳು ಬಿಡ್ತವೆ ಇವು. ಇದೆಲ್ಲ ಜಾಸ್ತಿ ತಮಿಳ್ನಾಡು ಸೈಡು ಬೆಳೆಯುವಂಥ ಗಿಡ ಇದು.
ಇದರಲ್ಲಿ ಉಪ್ಪಿನಕಾಯಿನೂ ಮಾಡ್ಕೋಬೋದು ಅಂತ ಹೇಳಿದ್ರು. ಹಂಗಾಗಿ ನಾನು ಇದನ್ನು ಆನ್ಲೈನಲ್ಲಿ ನೋಡಿ ತಗೊಂಡಿದ್ದು. ಇದು ಕೂಡ ಮೀಶೋದಲ್ಲೇ ತರಿಸ್ಕೊಂಡಿದ್ದು ಸ್ನೇಹಿತರೆ. ಇದು ನೋಡಿ, ಇದು ಒಂದು ವಾಟರ್ ಆ್ಯಪಲ್ಲು. ಇದು ನೋಡಿ ಎಲ್ಲ ಚಿಗುರ್ತಿದ್ದಾವೆ. ನೆಕ್ಸ್ಟು ಇದು ಕಾಯಿ ಬಿಡೋ ಹೂವು ಬಿಡುವಂಥ ಟೈಮು, ಹಂಗಾಗಿ ಚಿಗುರ್ತಿದೆ. ಇದು ಬಂದು ಇದು ಗ್ರೀನ್ ಕಲರ್ ವಾಟರ್ ಆ್ಯಪಲ್. ಇದು ನೋಡಿ, ಇದು ಬಂದು ಮಲ್ಲಿಗೆ ಗಿಡ. ಇದನ್ನು ರೀಪಾಟ್ ಮಾಡಿದ್ದೆ ನಾನು. ಬೇರೆ ಪಾಟಲ್ಲಿ ಇತ್ತು, ಒಣಗೋಗ್ತಿತ್ತು ಅಂದ್ಬಿಟ್ಟು ಮತ್ತೆ ಇದನ್ನು ತೆಗೆದು ಇದಕ್ಕೆ ಹಾಕಿದ್ದೀನಿ. ಇದನ್ನು ಇನ್ನೊಂದು ಸಲ ಇದನ್ನು ರೀಪಾಟ್ ಮಾಡಬೇಕು. ಇದು ನೋಡಿ, ಇದು ಒಂದು ಟೇಬಲ್ ಆರೆಂಜ್ ಅಂತ ಬರುತ್ತೆ. ಟೇಬಲ್ ಆರೆಂಜ್ ಗಿಡ ಇದು ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ಸ್ನೇಹಿತರೆ. ಖುಷಿ ಆಗುತ್ತೆ ನೋಡೋಣ. ಹಣ್ಣು ಬಿಟ್ಟರೆ ಫುಲ್ ಹ್ಯಾಪಿ ನಾನು. ಹಾಗೆ ಇದು ಒಂದು ವಾಟರ್ ಆ್ಯಪಲ್ಲು. ಇದು ವೈಟ್ ಕಲರ್ ವಾಟರ್ ಆ್ಯಪಲ್ಲು ಅಂತ ಅನ್ಕೋತೀನಿ. ತುಂಬ ದಿನ ಆಯ್ತಲ್ವ ತರಿಸಿ, ಹಂಗಾಗಿ ಇದರ ಹೆಸರು ನನಗೆ ಅಷ್ಟು ಗೊತ್ತಾಗ್ತಿಲ್ಲ, ಯಾವ ಕಲರು ಅಂತ ಹೇಳಕ್ಕೆ ಗೊತ್ತಾಗ್ತಾಯಿಲ್ಲ. ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ಹೂವೇ ನಾನು ಇದು 20 ಲೀಟ್ರ್ ಬಕೆಟಲ್ಲಿ ನಾನು ಹಾಕಿರುವಂಥದ್ದು. ಹಾಗೆ ಇದು ಆಪಲ್ ಗಿಡ, ಮಾಮೂಲಿ ಕಾಶ್ಮೀರ್ ಆಪಲ್ ಬರುತ್ತಲ್ಲ ಆ ಗಿಡ. ಇದ್ದಂಥ ಗಿಡನ ಕಟ್ ಮಾಡಿದ್ದೆ ನಾನು. ಕಟ್ ಮಾಡಿಬಿಟ್ಟು ಸುಮ್ಮನೆ ನೋಡೋಣ ಕಸಿ ಮಾಡಿದ್ರೆ ಬರುತ್ತಾ ಅಂತ ಅಂದ್ಕೊಂಡು ಮಾಡಿದೆ. ಚಿಗುರ್ತಾ ಇದೆ, ಖುಷಿ ಆಯಿತು. ಇದು ಒಟ್ಟು ಈ ಗಿಡ ಸೇರಿಸಿದ್ರೆ ನಮ್ಮ ಹತ್ರ 2 ಆಪಲ್ ಗಿಡ ಬರುತ್ತೆ. ಅಂದರೆ ಕಾಶ್ಮೀರ್ ಆಪಲ್ ಬರುತ್ತಲ್ಲ ಅದು. ಕಲರ್ ಯಾವುದು ಅಂತ ಗೊತ್ತಿಲ್ಲ. ಇದನ್ನು ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದನ್ನು ನೋಡಿ, ಇದು ಟೇಬಲ್ ಲೆಮನ್ ಅಂತ ಬರುತ್ತೆ, ಆ ಗಿಡ ಇದು. ಈಗ ಇದನ್ನು ಹಾಕಿ ಇವಾಗ ಒಂದು 20 ದಿನ ಆಯಿತು. ಚೆನ್ನಾಗಿ ಬರ್ತಿದೆ ಸ್ನೇಹಿತರೆ. ಇದೊಂದು ಗಿಡ. ಹಂಗೆ ಇಲ್ಲಿ ಪಕ್ಕದಲ್ಲಿ ಮಲ್ಬೆರಿ ಗಿಡ ಹಾಕಿದ್ದೀನಿ. ಆಲ್ರೆಡಿ ಇದು ಒಂದು ಕಾಯಿನೂ ಬಿಟ್ಬಿಟ್ಟಿದೆ ನೋಡಿ. ಇಲ್ಲಿ ಖುಷಿ ಆಯ್ತವೆ ಇಂಥವೆಲ್ಲನೂ ಮಾಡಿದಾಗ. ಇಷ್ಟು ಬೇಗ ಪ್ರತಿಫಲ ಸಿಗುತ್ತೆ ಅಂದಾಗ ಖುಷಿಯಾಗುತ್ತೆ. ಇದನ್ನು ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದು ಅಂದರೆ ತುಂಬ ದೊಡ್ಡದು ಬರುತ್ತಲ್ಲ ಮೆಲ್ಬೆರಿ, ಅದಲ್ಲ, ಸಣ್ಣದಾಗಿ ಇಷ್ಟು ಚಿಕ್ಕದಾಗಿ ಬರುತ್ತೆ ಆ ಥರ ಮೆಲ್ಬೆರಿ ಗಿಡ. ಇದನ್ನು ನಾವು ಮಂಡ್ಯ ಸೈಡು ಉಪ್ಪುನೇಳೆ ಕಡ್ಡಿ ಅಂತ ಕರಿತೀವಿ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಮನೆ ಕಡೆ ಹತ್ರನೂ ಸಿಗುತ್ತೆ ಹೋದರೆ. ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿ ತರಿಸ್ಕೊಂಡಿದ್ದು. ಅದು ಚೆನ್ನಾಗಿ ಬಂತು. ಅದನ್ನು ಹಾಕೊಂದು 20 ದಿನ ಆಯಿತು ಅಷ್ಟೇ. ಈಗ ಇದು ನೋಡಿ, ಚರಿ ಗಿಡ. ಇದು ನೋಡಿ, ಇಲ್ಲೊಂದು ಕಾಯಿ ಬಿಡ್ತಾ ಇದೆ. ಆಲ್ರೆಡಿ ಇದ್ರಲ್ಲಿ ನಾನು ಒಂದು ಫ್ರೂಟ್ ಬಿಟ್ಟಿತ್ತು, ಹಾರ್ವೆಸ್ಟ್ ಮಾಡಿ ನಾನು ರೀಲ್ಸ್ಗೆ ಹಾಕಿದ್ದೀನಿ. ಅದನ್ನು ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಇದನ್ನು ನಾನು ಎಲ್ಲಿ ತಂದಿದ್ದು ಅಂದರೆ ಚನ್ನಪಟ್ಟಣದಲ್ಲಿ, ಆಗಲೇ ಹೇಳೋದ್ನಲ್ಲ, ಮುಸ್ಲಿಮ್ಮು ಅವರ ಒಂದು ನರ್ಸರಿನಲ್ಲಿ ತಂದಿದ್ದು. ಇಲ್ಲಿ ನೋಡಿ, ಒಂದು ಹಣ್ಣು ಬಿಟ್ಟಿದೆ. ಇಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಅಂತಲೇ ಇದನ್ನು ಕೇಳಲಿಲ್ಲ, ಹಂಗೆ ಬಿಟ್ಟಿದ್ದು ನಾನು ತೋರಿಸೋಣ ಅಂತ. ಆಲ್ರೆಡಿ ಫಸ್ಟ್ ಒಂದು ಚೆನ್ನಾಗಿತ್ತು, ತುಂಬ ಸ್ವೀಟಾಗಿ ಚೆನ್ನಾಗಿತ್ತು, ಚೆನ್ನಾಗಿ ಬರ್ತಿದೆ ಇದು ಗಿಡ. ಇದೊಂದು ಇಲ್ಲಿ ನೋಡಿ, ಅದನ್ನು ಕೂಡ ನಾನು 20 ಲೀಟ್ರ್ ಬಕೆಟಲ್ಲೇ ಹಾಕಿರೋದು. ಅಂದರೆ ಟೈಮಿಗೆ ಸರಿಯಾಗಿ ನಾವು ಮಣ್ಣು ಲೂಸ್ ಮಾಡ್ತಾ ಅದಕ್ಕೊಂದು ಸ್ವಲ್ಪ ಗೊಬ್ಬರಗಳನ್ನ ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಗಿಡಗಳು ಬರ್ತವೆ. ಮತ್ತು ಇಲ್ಲೊಂದು ಮ್ಯಾಂಗೋ ಗಿಡ ಹಾಕಿದ್ದೀನಿ. ಇದು ಒಂದು ಇಲ್ಲಿ ನೋಡಿ, ಇದು ಆಲ್ಮೋಸ್ಟ್ ಇದು 250 ಲೀಟ್ರ್ ಡ್ರಮ್ಮು ಅನ್ಕೋತೀನಿ. ಇದರಲ್ಲಿ ಒಂದು ಮ್ಯಾಂಗೋ ಗಿಡ ಹಾಕ್ಕೊಂಡಿದ್ದೀನಿ. ಇದು ಯಾವ ಮ್ಯಾಂಗೋ ಅಂತ ಅಂದರೆ ಇದು ಬನಾನಾ ಮ್ಯಾಂಗೋ ಅಂತ ಬರುತ್ತೆ. ಬನಾನಾ ಮ್ಯಾಂಗೋ ಅಂತ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಇದರ ಪಿಕ್ಚರು ಕೂಡ ನಿಮಗೆ ಹಾಕ್ತೀನಿ, ತೋರಿಸ್ತೀನಿ ಯಾವ ಥರ ಗಿಡ ಏನು ಅಂತ ಅಂದ್ಬಿಟ್ಟು. ಇದು ಬನಾನಾ ಮ್ಯಾಂಗೋ. ಇದನ್ನು ನಾನು ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಸರ್ಚ್ ಮಾಡಿ ತರಿಸ್ಕೊಂಡಿದ್ದು. ಈ ಗಿಡ ಬಂದು 600. ಇದು ನೋಡಿ, ಇದು ಚಿಗುರ್ತಾ ಇದೆ. ಇದನ್ನು ಫೇಸ್ಬುಕ್ಕಲ್ಲಿ ತರಿಸ್ಕೊಂಡಿದ್ದು ಆನ್ಲೈನಲ್ಲಿ ನಾನು. ಇದು ಬರುತ್ತೆ ನೋಡಿ, ಏನಪ್ಪ ಅದು, ಅದೇನೋ ಹೆಸ್ರು ಗೊತ್ತಾಗ್ತಾಯಿಲ್ಲ ನನಗೆ. ಇದ್ರ ಪಿಕ್ಚರ್ ಜೊತೆಗೆ ನಾನು ಎಡಿಟ್ ಮಾಡುವಾಗ ಹಾಕ್ತೀನಿ ಇದನ್ನು. ಇದೇನೋ ಹೇಳ್ತಾರೆ, ಪನ್ನೀರ್ ಆ್ಯಪಲ್. ಇದು ಪನ್ನೀರ್ ಆ್ಯಪಲ್ ಗಿಡ. ಇದು ಇಲ್ಲಿ ನೋಡಿ, ಇಲ್ಲೊಂದಿದೆ. ಇದು ಯಾವ ಫ್ರೂಟು ಅಂತ ಗೊತ್ತಾಗ್ತಾಯಿಲ್ಲ. ಮೋಸ್ಟ್ಲಿ ಇದು ಲಿಚ್ಚಿ ಫ್ರೂಟ್ ಇರಬೇಕು ಅಂತ ಅನ್ಕೋತೀನಿ, ಲಿಚ್ಚಿ ಫ್ರೂಟೇ. ಇದನ್ನು ಕೂಡ ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ನಾನು. ಇಲ್ಲಿ ನೋಡಿ, ಇಲ್ಲೊಂದು ಬೀಟ್ರೂಟ್ ಕಲರ್ ಸೀಬೆ, ರೆಡ್ ಸೀಬೆ ಬರುತ್ತೆ ನೋಡಿ, ಬೀಟ್ರೂಟ್ ಕಲರು ಅದು. ಇದನ್ನು ನಾನು ಮಂಡ್ಯದಲ್ಲೇ ತಗೊಂಡಿದ್ದು. ಇದು ನಮ್ಮ ಮನೆಯವರ ಆಫೀಸ್ ಎದುರುಗಡೆ ಒಂದು ಬುಲೆಟ್ ಶೋರೂಮ್ ಇದೆ. ಅಲ್ಲಿ ನರ್ಸರಿಗಳು ಹಾಕೊಳ್ತಾರೆ, ಒಂದು ತಮಿಳ್ನಾಡಿಂದ ತಂದು ಅಲ್ಲಿ ತೊಗೊಂಬಂದಿದ್ದು. ಆಲ್ರೆಡಿ ಹೂ ಬಿಡ್ತಿದೆ ಇದರಲ್ಲಿ.
ಇದು ರೆಡ್ ಕಲರು ಸೀಬೆ, ಅಂದರೆ ಬೀಟ್ರೂಟ್ ಕಲರ್ ಸೀಬೆ. ಇಲ್ಲಿ ನೋಡಿ, ಇದೊಂದು ಸ್ವೀಟ್ ಲೆಮನ್. ಇದು ಸ್ವೀಟ್ ಲೆಮನ್ನು. ಆಲ್ ಟೈಮ್ ಬಿಡುತ್ತೆ ಇದನ್ನು ಕೂಡ. ಇದನ್ನು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ನೋಡೋಣ, ಎಲ್ಲವೂ ಹೈಬ್ರಿಡ್ ಗಿಡ ಅಂತ ತರಿಸ್ಕೊಂಡಿದ್ದೀನಿ. 6 ತಿಂಗಳು 8 ತಿಂಗಳಿಗೆ ಇದು ಫ್ರೂಟ್ ಕೊಡುತ್ತೆ ಅಂತ. ನೋಡೋಣ. ಫುಲ್ಲು ವೆಹಿಕಲ್ಗಳು ಓಡಾಡ್ತಿದ್ದಾವೆ, ಶಬ್ದಕ್ಕೆ ಮಾತು ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಬಟರ್ ಫ್ರೂಟು. ಇದನ್ನು ನಾನು ಮಂಡ್ಯದ್ದು ನರ್ಸರಿಲೇ ತಂದಿದ್ದು. ಇಲ್ಲಿ ನೋಡಿ, ಎಲ್ಲ ಬ್ರಾಂಚಸ್ಗಳು ಬರ್ತಿದ್ದಾವೆ. ಇದು ಕೂಡ ಹೈಬ್ರಿಡ್ ಗಿಡ. ಇಲ್ಲಿ ನೋಡಿ, ಕೆಳಗಡೆ ಹಾಕೋದಕ್ಕೆ ಜಾಗ ಇಲ್ಲ ಅಂಥೇಳಿ ನಾನು ಆಲ್ಮೋಸ್ಟು ಈ ಥರದ ಗಿಡಗಳನ್ನ ಟೆರೆಸಲ್ಲೇ ಬೆಳೆಯೋಣ, ಒಂದು ಪ್ರಯತ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಬಟರ್ ಫ್ರೂಟ್ ಗಿಡ. ಇದು ನೋಡಿ, ಇದನ್ನು ಕೂಡ ಆಲ್ ಟೈಮ್ ಆರೆಂಜು. ಈ ದಪ್ಪ ಆರೆಂಜ್ ಬರುತ್ತೆ ನೋಡಿ, ಆ ಥರದ್ದು. ಇದನ್ನು ಕೂಡ ನಾನು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಪೇಜ್ ಇದೆ, ಆ ಪೇಜಲ್ಲಿ ತರಿಸ್ಕೊಂಡಿದ್ದು. ನೋಡೋಣ, ಗಿಡ ಚೆನ್ನಾಗಿ ಬಂದರೆ ಓಕೆ. ಇದು 600 ಇರಬೇಕು ಇದು ಗಿಡ. ಇದು ಕೂಡ ಹೈಬ್ರಿಡು. ಒಂದು 6 ಮಂತಲ್ಲಿ ಫ್ರೂಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಈ ಕಡೆ ಒಂದು ಖಾಲಿ ಡ್ರಮ್ನ ಇಟ್ಟಿದ್ದೀನಿ, ಅದರಲ್ಲೂ ಕೂಡ ಮಣ್ಣು ಹಾಕಿದ್ದೀನಿ. ಯಾವುದಾದ್ರೂ ಚೆನ್ನಾಗಿರೋದೊಂದು ಗಿಡ ತಂದು ಇದಕ್ಕೆ ಹಾಕೋಣ ಅಂದರೆ ಫ್ರೂಟ್ ಗಿಡನೇ ಹಾಕಬೇಕು ಅಂತಲೇ ಇದನ್ನು ಇಟ್ಕೊಂಡಿರೋದು. ಈ ಕಡೆ ಫುಲ್ಲು ಇಷ್ಟು ಗಿಡಗಳನ್ನ ಇಟ್ಟಿದ್ದೀನಿ ಸ್ನೇಹಿತರೆ. ಈಗ ಈ ಕಡೆ ರೈಟ್ ಸೈಡು ತೋರಿಸ್ತೀನಿ. ಇದು ನೋಡಿ, ಇದು ಚಕ್ಕೋತ. ಇದು ಚಕ್ಕೋತ ಗಿಡ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಇದನ್ನು ಹಾಕ್ಬೇಕಾದ್ರೆ ಸುಮಾರು ಜನ ಹೇಳ್ತಾಯಿದ್ರು, ಚಕ್ಕೋತ ಎಲ್ಲ ಬರುತ್ತಾ ಮನೆ ಮೇಲೆ, ಇದೇನಪ್ಪ ನಿಂದು ಸಾಹಸ ಅಂತ. ನನಗೆ ಹಾಕಿದ್ದೀನಿ, ಇಷ್ಟು ಚೆನ್ನಾಗಿ ಬಂದಿದೆ ಗಿಡ. ನೋಡೋಣ, ಬಂದರೆ ಖುಷಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಕಾಯಬೇಕಲ್ವ, ತಾಳ್ಮೆ ಇರಬೇಕು. ಇಲ್ಲಿ ನೋಡಿ, ಇಷ್ಟು ದೊಡ್ಡ ದೊಡ್ಡ ಎಲೆ, ಇಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಇದು ಚಕ್ಕೋತ. ಇದ್ರ ಪಕ್ಕ ಇದು ವಾಟರ್ ಆ್ಯಪಲ್. ಇದು ಪಿಂಕ್ ವಾಟರ್ ಆ್ಯಪಲು. ಈ ಗಿಡನ ನಾನು ಗಣಂಗೂರಲ್ಲಿ ತಗೊಂಬಂದಿದ್ದು. ಗಣಂಗೂರಲ್ಲಿ ಒಂದು ನರ್ಸರಿ ಇದೆ, ಅಲ್ಲೋಗಿ ತಂದಿದ್ದು. ಈಗ ನೋಡಿ, ಇಷ್ಟು ದೊಡ್ಡದಾಗಿದೆ. ತರಬೇಕಾದ್ರೆ ಇದರಲ್ಲಿ ಒಂದು 3 ಫ್ರೂಟ್ ಇತ್ತು. ಅಂದರೆ ವಾಟರ್ ಆ್ಯಪಲ್ಲು, ಪಿಂಕ್ ಕಲರ್ ವಾಟರ್ ಆ್ಯಪಲ್ ಇದ್ದಿದ್ದು. ಚೆನ್ನಾಗಿತ್ತು ಟೇಸ್ಟು. ಈಗ ಇದೆಲ್ಲ ಫುಲ್ ಬ್ರಾಂಚಸ್ ಬಂದಿದ್ದಾವೆ. ನೋಡೋಣ, ಈ ಸಲ ಕಾಯಿ ಬಿಡುತ್ತೆ ಅಂತ ಅನ್ಕೋತೀನಿ. ಹಾಗೆ ಇದ್ರ ಪಕ್ಕ ಕಾಶ್ಮೀರ್ ಆ್ಯಪಲ್ಲು. ನಾನು ಕೆಲವೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು. ಈ ಗಿಡ ತುಂಬ ಹೈಟಾಗಿತ್ತು. ತುಂಬ ಹೈಟ್ ಆದರೆ ಟೆರೆಸ್ ಮೇಲೆ ಇಟ್ಟಿರೋದ್ರಿಂದ ನಾನು ಗಾಳಿಗೆ ಎಲ್ಲಿ ಬಗ್ಬಿಡುತ್ತೆ ಗಿಡ ಅಂತ ಅಂದ್ಬಿಟ್ಟು ಕಟ್ ಮಾಡಿದೆ. ಕಟ್ ಮಾಡಿ ಅಲ್ಲೊಂದು ಕಸಿ ಮಾಡಿದ್ದೀನಿ ನೋಡಿ. ಇದೇ ಕಡ್ಡಿನೇ ಅಲ್ಲಿ ನೆಟ್ಟಿರೋಂಥದ್ದು. ಅದು ಎಲ್ಲ ಫುಲ್ಲು ಅದು ಫುಲ್ ಬ್ರಾಂಚಸ್ ಬಂದಿದೆ ಅದರಲ್ಲಿ. ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿ ಚಿಗುರಿದೆ ಈ ಸಲ. ನೋಡೋಣ, ಕಾಯಿ ಬಿಡುತ್ತಾ ಏನು ಈ ಸಲ ನೋಡೋಣ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇದು ಕಾಶ್ಮೀರ್ ಆ್ಯಪಲ್ಲು. ಇದನ್ನು ಕೂಡ ನಾನು ಮೀಶೋದಲ್ಲಿ ತರಿಸಿದ್ದು ನಾನು. ಹಾಗೆ ಇಲ್ಲಿ ಬಾಣಲಿನಲ್ಲಿ ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಚಿಗುರ್ತಾ ಇದೆ. ಅಂದರೆ ವೇಸ್ಟ್ ಇದು, ನಮ್ಮ ಮನೆ ಕೆಲಸಕ್ಕೆ ತಂದಿದ್ದು ವೇಸ್ಟು. ಹಂಗಾಗಿ ಅದನ್ನು ಮಣ್ಣು ಹಾಕ್ಬಿಟ್ಟು ಪುದೀನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ದಾಳಿಂಬೆ ಗಿಡ ನೋಡಿ, ಇಷ್ಟು ದೊಡ್ಡದಾಗಿದೆ. ಇದನ್ನು ಸರಿಸುಮಾರು ನಾನು ಆಗಲೇ ಒಂದು 3-4 ಸಲ ಕಟ್ ಮಾಡಿದ್ದೀನಿ. ನೋಡಿ, ಎಲ್ಲ ಕಾಯಿಗಳು ಬಿಡ್ತಿದ್ದಾವೆ, ಕಾಯಿಗಳು ಬಿಡ್ತಾ ಇದ್ದಾವೆ ನೋಡಿ. ಇದನ್ನು ನಾನು ಇದರಲ್ಲಿ ಇದು ಎಷ್ಟು ಲೀಟ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಇದು ಒಂದು 450-500 ಲೀಟ್ರ್ ಇರಬೇಕು ಅಂತ ಅನ್ಕೋತೀನಿ. ಈಗ ಇದಕ್ಕೆ ನಾನಿಲ್ಲಿ ಈಗ ತಾನೇ ಕಿಚನ್ ವೇಸ್ಟೇಜ್ನ ಸ್ವಲ್ಪ ಈ ಥರ ಕೂದಲಲ್ಲೆಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ ಇದಕ್ಕೆ. ಇದು ಒಂದು ದಾಳಿಂಬೆ ಗಿಡ. ಇದು ಈ ಸೈಡ್ ಫುಲ್ಲು ಈ ಸೈಡ್ ಇಟ್ಟಿರೋದು. ಅಂದರೆ ನಾನು ಮೆಟ್ಲಿಂದ ಹತ್ತು ಬರಬೇಕಾದ್ರೆ ಇರುವಂಥ ಇಷ್ಟು ಗಿಡಗಳಿವು. ಹಾಗೆ ಈ ಕಡೆ ಪಕ್ಕದಲ್ಲಿ ಇದು ಒಂದು ಹೈಬ್ರಿಡು ನೇರಳೆ ಗಿಡ. ಇದು ನೋಡಿ, ನೇರಳೆ ಗಿಡ ಫುಲ್ ದೊಡ್ಡದಾಗ್ತಿದೆ ಇವಾಗ. ಇದು 2 ಕಲರ್ ತಂದಿದ್ದೆ ನಾನು, ಒಂದು ವೈಟು ಮತ್ತು ಒಂದು ಬ್ಲೂ ಕಲರ್ ತಂದಿದ್ದೆ. ಇದು ಅದು ಬ್ಲೂ ಕಲರ್ ಯಾವುದು, 2ರಲ್ಲಿ ಒಂದು ಗಿಡ ಒಣಗೋಯ್ತು. ಇದು ನೋಡಬೇಕು, ಇದು ಯಾವ ಗಿಡ ಇದು ಏನು ಅಂತ. ಇದು ಫ್ರೂಟ್ ಬಿಟ್ಟಾಗ್ಲೇ ಗೊತ್ತಾಗೋದು ಇದು ವೈಟಾ ಅಥವಾ ಬ್ಲೂನಾ ಅಂತ ನನಗೆ
ನಂಗೆ ಗೊತ್ತಾಗುತ್ತೆ. ಇದು ನಾನು ಚನ್ನಪಟ್ಟಣದಲ್ಲೇ ತಂದಿದ್ದು. ಇದು 250 ಏನೋ ಅಥವಾ 250ನೋ 350ನೋ ಏನೋ ಇತ್ತು, ಮರ್ತೋಗಿನಿ. ಇದು ಸುಮಾರಿಲ್ಲ ಅಂದರೂ ಒಂದು ಆಗಲೇ 6 ತಿಂಗಳ ಹತ್ರ ಆಯಿತು ತಂದು. ಹಂಗಾಗಿ ಅದು ರೇಟ್ ಎಷ್ಟು ಏನು ಅಂತ ನೆನಪಿಲ್ಲ ನನಗೆ. ನಾನು ನೆಕ್ಸ್ಟ್ ಆ ಕಡೆ ಹೋದಾಗ ಇನ್ನೂ ಒಂದಷ್ಟು ಗಿಡಗಳು ತರಬೇಕು ಅನ್ಕೋತಾ ಇದ್ದೀನಿ. ಆವಾಗ ನಾನು ಆ ನರ್ಸರಿ ವೀಡಿಯೋನೂ ಮಾಡ್ಕೊಂಬರೋಣ ಅಂತ ಅನ್ಕೋತಾ ಇದ್ದೀನಿ. ಇದು ನೋಡಿ, ಇದು ಗಜನಿಂಬೆ. ಇದರಲ್ಲಿ ಆಗಲೇ ಹಣ್ಣಾಗಿದೆ ನೋಡಿ. ನೋಡಿ ಇಲ್ಲಿ ಗಜನಿಂಬೆ ನೋಡಿ, ಫುಲ್ ಎಲ್ಲ ಇದರಲ್ಲೂ ಕೂಡ ಹಂಗೇ 5-6 ಹೂ ಬಿಡುತ್ತೆ, ಬಿಟ್ಟಂಗೆ ಕಾಯಿಗಳು ಬಿಡ್ತಿದ್ದಾವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಕಲರು ಎಲ್ಲ. ಒಂಥರ ಏನೋ ಖುಷಿ, ನಮ್ಮನೆ ಮೇಲೆ ಬೆಳೀತಿರುವಂಥ ಗಿಡ. ನನಗೆ ಒಂದು ಸ್ವಲ್ಪ ಆಗಿಂದನೂ ಸಣ್ಣ ಹುಡುಗಿಯಿಂದನೂ ಗಿಡ ತೋಟ ಇದೆಲ್ಲ ಒಂದಷ್ಟು ಸಿಕ್ಕಾಪಟ್ಟೆ ಕ್ರೇಜು. ಹಂಗಾಗಿ ಒಂದಷ್ಟು ಇವೆಲ್ಲನೂ ಪ್ರಯತ್ನಗಳಷ್ಟೇ. ಇದು ಗಜನಿಂಬೆ ಗಿಡ. ಇದನ್ನು ನಾನು ಗಣಂಗೂರು ನರ್ಸರಿನಲ್ಲಿ ತಂದಿದ್ದು. ಹಂಗೆ ಅಲ್ಲಿ ಮೇಲೆ ನೋಡೋದಾದರೆ ಫುಲ್ಲು ಡ್ರ್ಯಾಗನ್ ಫ್ರೂಟು 3 ಕಲರ್ ಹಾಕಿದ್ದೀನಿ. ಅದು ಕೂಡ ಮೀಶೋದಲ್ಲಿ ತರಿಸಿದ್ದು 3 ಕಲರ್ ಇದೆ ಅಂತ ಕೊಟ್ಟಿದ್ದು. ಅದನ್ನು ಹಾಕಾಗಲೇ 8 ತಿಂಗಳ ಹತ್ರ ಆಯಿತು. ಅದು ಬರುತ್ತೋ ಏನೋ ಗೊತ್ತಿಲ್ಲ ನನಗೆ, ಒಟ್ಟಲ್ಲಿ ಹಾಕಿದ್ದೀನಿ. ಅದನ್ನು ಟ್ಯಾಂಕ್ ಇದೆಯಲ್ಲ, ಅಲ್ಲಿ ಟ್ಯಾಂಕ್ ಸುತ್ತ ಜಾಗ ಇತ್ತು, ಅದನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಆ 3 ಗಿಡನ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದೆರಡು ಬಕೆಟಲ್ಲಿ ಹಾಕಿ ಅಲ್ಲೊಂದು ಸ್ವಲ್ಪ ಏನಾದರೂ ಹೀರೆಕಾಯಿ ಅಥವಾ ಬೇರೆ ಯಾವುದಾದ್ರೂ ಹಾಗಲಕಾಯಿ ಈ ಥರ ಸೀಡ್ಸ್ ಹಾಕಿ ಅದಕ್ಕೆ ಗ್ರಿಲ್ಗೆ ಹಬ್ಸೋಣ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಅಲೋವೆರಾ ಗಿಡ. ಇದು ಹಳೆ ಗಿಡನೇ, ಎಲ್ಲನೂ ತೆಗೆದು ನಾನು ಹಾಕಿರೋದ್ರಿಂದ ಒಂದಷ್ಟು ಈ ಥರ ಬಂದಿದ್ದಾವೆ. ಸಣ್ಣ ಸಣ್ಣ ಪಾಟ್ಗಳು ತಂದಿದ್ನಲ್ಲ, ಆ ಪಾಟ್ಗಳಲ್ಲಿ ಹಾಕಿರುವಂಥದ್ದು. ಹಾಗಾಗಿ ಅದು ಸಿಕ್ಕಾಪಟ್ಟೆ ಬ್ರಾಂಚಸ್ಗಳು ಬಂದ್ಬಿಟ್ಟವೆ ಅದರಲ್ಲಿ. ಇದು ನೋಡಿ, ಇದು ಗ್ರೇಪ್ಸು. ಇದು ಬ್ಲ್ಯಾಕ್ ಕಲರ್ ಗ್ರೇಪ್ಸು. ಇದನ್ನು ಈ ರೀತಿ ಈ ಗ್ರೇಪ್ಸ್ ಗಿಡ ಹಬ್ಸೋಕ್ಕೆ ಅಂತಲೇ ನಾನು ಈ ಥರ ಒಂದು ಗ್ರಿಲ್ನ ಮಾಡಿಸಿದ್ದು ಆವಾಗ ಮನೆ ಕಟ್ಟುವಂಥ ಟೈಮಲ್ಲಿ. ಅದನ್ನು ಈ ರೀತಿ ಈ ಬಳ್ಳಿನ ಇದಕ್ಕೆ ಹಬ್ಬಿಸ್ತಾ ಇದ್ದೀನಿ. ಇದು ನೋಡಿ, ಇದು ಬ್ಲ್ಯಾಕ್ ಕಲರ್. ಇದು ಬ್ಲ್ಯಾಕ್ ಕಲರು. ಇದನ್ನು ಒಂದು 250 ಲೀಟ್ರ್ ಡ್ರಮ್ಮಲ್ಲಿ ಇದನ್ನು ಹಾಕಿರೋದು ನಾನು. ಇದು ಈ ಗಿಡ ಬಂದು ಸ್ಟಾರ್ ಫ್ರೂಟ್. ಇದು ಸ್ಟಾರ್ ಫ್ರೂಟ್ ಗಿಡ. ಆಲ್ರೆಡಿ ಆಗಲೇ ಇದರಲ್ಲಿ ಹೂಗಳು ಬರ್ತಿದ್ದಾವೆ. ಆಗಲೇ ಇದು 2 ಟೈಮ್ಸು ಫ್ರೂಟ್ ಬಿಟ್ಟಿದ್ದಿದ್ದು. ಅಲ್ಲಿ ನೋಡಿ ಸಣ್ಣ ಸಣ್ಣದಾಗಿ ಕಾಣಿಸ್ತಿದೆ. ಬಿಸಿಲು ಇದಕ್ಕೆ ಉದುರೋಗ್ತಾ ಇದ್ದಾವೆ. ನೋಡಬೇಕು ಹೆಂಗೆ ಬಿಡುತ್ತೆ ಏನು ಅಂತ ಈ ಸಲ. ತುಂಬ ದೊಡ್ಡದಾಗೆ ಹೋಗ್ತಿದೆ ಮರ ಇದು. ಒಂದು ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡಾದಮೇಲೆ ಯಾವ ರೀತಿ ಇದನ್ನು ಏನು ಮಾಡೋದು ಅಂತ ನೋಡಿಕೊಂಡು ನಾನು ಕ್ಲೀನ್ ಮಾಡುವಾಗ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಇದು ಸ್ಟಾರ್ ಫ್ರೂಟ್ ಗಿಡ ನೋಡಿ, ಇಷ್ಟು ದೊಡ್ಡದಾಗಿದೆ ಇದು ಸ್ಟಾರ್ ಫ್ರೂಟು. ಇದು ಹಾಕಿ ನಾನು ನಾನು ಒಟ್ಟಾರೆ ಟೆರೆಸ್ ಗಾರ್ಡನ್ ಮಾಡಿ ಒಂದು 8-10 ತಿಂಗಳು ಆಗ್ತಿದೆ. ಈಗ ಇದ್ರ ಪಕ್ಕದಲ್ಲಿ ಇದು ದೊಡ್ಡ ಡ್ರಮ್. ಇದು ಒಂದು 1000 ಲೀಟ್ರ್ ಡ್ರಮ್. ಇದು ಅಂದರೆ ಮನೆ ಕೆಲಸಕ್ಕೆ ನಾವು ತಂದಿದ್ದು. ಗಾರೆ ಕೆಲಸ ಮಾಡ್ತಾರಲ್ವ, ಅದಕ್ಕೆ ನೀರು ತುಂಬ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದು. ಈ ಡ್ರಮ್ಗೆ ನಾನು ಸಪೋಟ ಹಾಕೊಂಡಿದ್ದೀನಿ. ಅಂದರೆ ಚಿಕ್ಕ ಡ್ರಮ್ಮಲ್ಲಿ ಹಾಕಿದ್ದಿದ್ದು. ಇದನ್ನು ನಾನು ಚಿಕ್ಕ ಬಕೆಟಲ್ಲಿ ಹಾಕಿದ್ದು. ಅದರಿಂದ ಇದಕ್ಕೆ ನಾನು ರೀಪಾಟ್ ಮಾಡಿಕೊಂಡೆ. ಇದರೊಳಗಡೆ ಪುದೀನ ನೋಡಿ, ಪುದೀನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಗಮ್ಮನ್ನತ್ತೆ ಸ್ಮೆಲ್ಲು. ಹಂಗೆ ಈಗ ಬೆಂಡೆ ಹಾಕಿದ್ದೀನಿ ಇದರೊಳಗಡೆ. ಇದು 3 in 1 ಆಗುತ್ತೆ ಇದರಲ್ಲಿ. ಅಂದರೆ ಬೆಂಡೆ, ಪುದೀನ ಮತ್ತು ಸಪೋಟ ನೋಡಿ ಹೆಂಗೆ ಕಚ್ಚಿದ್ದಾವೆ ಅಂತ. ಒಂದೊಂದು ಬಂಚಲ್ಲೂ ಈ ಥರ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇಷ್ಟು ಈ ಥರ ಒಂದೊಂದು ಬಂಚಲ್ಲಿ. ಇಲ್ಲಾಂದರೂ ಇದೊಂದು ಸಣ್ಣ ಗಿಡದಲ್ಲಿ, ಇಷ್ಟು ಚಿಕ್ಕ ಗಿಡದಲ್ಲಿ ಇಲ್ಲಾಂದರೂ ಒಂದು 50ರಿಂದ 60 ಸಪೋಟ ಇದೆ ಇದರಲ್ಲಿ ನೋಡಿ. ಸುತ್ತ ಒಂದು ಕಡೆ ಚಿಗುರಿದ್ರೆ ಅದರಲ್ಲಿ ಆಗಲೇ ಹೂ ಬಿಟ್ಟು ಕಾಯಿ ಬಿಡ್ತಾ ಇದ್ದಾವೆ. ನೆಕ್ಸ್ಟು ಇಲ್ಲಿ ಇದು ಕೂಡ ಒಂದು 500 ಲೀಟ್ರ್ ಡ್ರಮ್ಮೇನೆ. ಇದರಲ್ಲೂ ಪುದೀನ ಮತ್ತು ಮ್ಯಾಂಗೋ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಇದು ತೋತಾಪುರಿ ಮ್ಯಾಂಗೋ. ಇದನ್ನು ಕೂಡ ನಾನು ಗಣಂಗೂರಲ್ಲೇ ತಂದಿದ್ದು. ಇದು 350 ಗಿಡ. ಇದು ಹೈಬ್ರಿಡ್ ಅಂತ ಕೊಟ್ಟರು, ಯಾಕೋ ಗೊತ್ತಿಲ್ಲ, ಹೂ ಬಿಡಲಿಲ್ಲ ಈ ಸಲ. ನೋಡೋಣ ನೆಕ್ಸ್ಟು ಬಿಡುತ್ತೇನೋ ಅಂತ, ತಾಳ್ಮೆಯಿಂದ ಕಾಯೋಣ ಅಂತ
ಸುಮ್ಮನಾದೆ. ಇದನ್ನು ಕೂಡ ನಾನು ಗಣಂಗೂರಿಂದ ತಂದಿರುವಂಥ ಗಿಡ. ಇಲ್ಲಿ ನಾನು ಒಂದಷ್ಟು ಗಿಡಕ್ಕೆ ಹಾಕುವಂಥ ಮಾಮೂಲಿ ಕಿಚನ್ ವೇಸ್ಟೇಜ್ ಎಲ್ಲ ಬಳಸಿ ಒಂದು ಲಿಕ್ವಿಡ್ ಮಾಡ್ಕೊತೀನಿ. ಆ ಲಿಕ್ವಿಡ್ಗೆ ಹಾಕಿ ಅದರ ಮೇಲೆ ಮುಚ್ಚಿಟ್ಟಿದ್ದೀನಿ, ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ಆ ಲಿಕ್ವಿಡ್. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಹೆಂಗೆ ಮಾಡ್ಕೊತೀನಿ ಏನು ಅಂತ. ಇದು ನೋಡಿ, ಇದೊಂದು ನಿಂಬೆ. ಇದು ಕೂಡ ಹೈಬ್ರಿಡೇನೆ. ಇದರಲ್ಲಿ ಆಲ್ರೆಡಿ ಸುಮಾರು ಸಲ ನಾನು ನಿಂಬೆನ ತೊಗೊಂಡಿದ್ದೀನಿ. ಈಗಂತೂ ಎಲ್ಲ ಬ್ರಾಂಚಸ್ಸಲ್ಲೂ ಹೂ ಬಂದಿದ್ದಾವೆ, ಕಾಯಿಗಳು ಬಿಡ್ತಿದ್ದಾವೆ. ಇಲ್ಲಿ ನೋಡ್ಬೋದು ನೋಡಿ. ಎಲ್ಲ ಅದರಲ್ಲೂ ಹೂವು ಎಲ್ಲ ಕಾಯಿ ಬಿಡ್ತಿದೆ. ಇದು ನಿಂಬೆ. ಇದನ್ನು ಕೂಡ ನಾನು ದೊಡ್ಡದೊಂದು ಡ್ರಮ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಡ್ರಮ್ಮಲ್ಲಿ ಸೀಬೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಸೀಬೆ ಇದೆ ಅಂದರೆ, ಒಂದೊಂದು ಇದರಲ್ಲಿ ಕೊಂಬೆನಲ್ಲಿ ಇಲ್ಲ ಅಂದರು ಈ ಕೊಂಬೆನಲ್ಲೇ 7 ಕಾಯಿಗಳು ಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ಇದರಲ್ಲಿ ಇಲ್ಲಿ ನೋಡಿ. ಇದನ್ನು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದರಲ್ಲಿ ಬಿಟ್ಟಿರುವಂಥ ಕಾಯಿ ಎಷ್ಟು ದಪ್ಪ ಬರುತ್ತೆ ಏನಂತ. ಒಂದೊಂದು ಕಾಯಿ ಇದು 1/4 kg ಬರುತ್ತೆ, 1/4 kg, ಅರ್ಧ kg ಆ ಥರ ಬರುತ್ತೆ. ಅಷ್ಟು ದಪ್ಪ ಆಗುತ್ತೆ ಇದರಲ್ಲಿ. ಮತ್ತು ಸ್ವೀಟ್ ಆಗಿರುತ್ತೆ. ಎಷ್ಟು ಸ್ವೀಟ್ ಇರುತ್ತೆ ಗೊತ್ತಾ ಕಾಯಿ, ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಫಸ್ಟು ಒಂದು 4 ಸೀಬೆ ಬಿಟ್ಟಿತ್ತು. ಅದನ್ನು ನಾನು ಬೇರೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಇದು ಸೀಬೆ. ಇದು ಕೂಡ ಹೈಬ್ರಿಡ್ ಗಿಡ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲೊಂದು ಗಿಡ ಹಾಕಿದ್ದೀನಿ. ಇದು ರೆಡ್ ಕಲರ್ ಸೀಬೆ. ಇದನ್ನು ನಾನು ಫೇಸ್ಬುಕ್ ಪೇಜಲ್ಲಿ ತರಿಸ್ಕೊಂಡಿದ್ದು. ಇದು ಕೂಡ ಹೈಬ್ರಿಡ್ ಗಿಡ. ನೋಡೋಣ, ಇದು ಬೇಗನೆ ಬರುತ್ತೆ ಅಂತ ನಂಗೆ ಹೇಳಿದ್ದಾರೆ. ನೋಡೋಣ ಯಾವ ಥರ ಅಂತ. ಇದನ್ನು ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇದು ಯಾವ ಥರ ಸೀಬೆ ಅನ್ನೋದನ್ನು ಪಿಕ್ಚರ್ ಹಾಕ್ತೀನಿ ಇದ್ರ ಜೊತೆಗೆ. ಇದನ್ನು ನಾನು 20 ಲೀಟ್ರ್ ಬಕೆಟಲ್ಲೇ ಹಾಕಿದ್ದೀನಿ. ಅಂದರೆ ನಮ್ಮ ಮನೆಗೆ ಪೇಂಟ್ ಬಕೆಟ್ ತಂದಿದ್ವಲ್ಲ ಅದು. ಇದು ನೋಡಿ, ಇದೊಂದು ಗ್ರೇಪ್ಸು. ಇದನ್ನು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಇದು ಸೀಡ್ಲೆಸ್ ಅಂತ ಬರುತ್ತೆ ನೋಡಿ, ಉದ್ದುದ್ದ ಬರುತ್ತಲ್ಲ ದ್ರಾಕ್ಷಿ, ಅದು ಇದು ತುಂಬ ಚೆನ್ನಾಗೇ ಬರ್ತಿದೆ. ನೋಡೋಣ ಎಷ್ಟು ಬೇಗ ಬರುತ್ತೆ ಏನು ಅಂತ. ನನಗೆ ಇವೆಲ್ಲವೂ ಒಂದಷ್ಟು 6 ತಿಂಗಳು ವರ್ಷ ಕಾಯಬೇಕು, ತಾಳ್ಮೆ ಬೇಕು. ಶುರು ಮಾಡಿದ್ದೀನಿ, ಬರುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇದೊಂದು ಸೀಬೆ. ಇದು ಕೂಡ ಹೈಬ್ರಿಡ್ ಗಿಡನೇ. ಇದನ್ನು ಮಾಮೂಲಿ ಒಂದು ಸೀಬೆ ಬಂದು ಒಂದು 1/4 kg ಆ ಥರ ಬರುವಂಥದ್ದೇನೆ. ಇದು ಹೈಬ್ರಿಡ್ ಗಿಡನೇ. ಇದು ನೋಡಿ, ಆ್ಯಪಲ್ ಗಿಡ ಕಟ್ ಮಾಡಿಬಿಟ್ಟು ಈ ಥರ ನಾನು ಪಾಟಲ್ಲಿ ಈ ಥರದೊಂದು ಕಸಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ನೋಡೋಣ ಇದು ಬರುತ್ತೋ ಏನು ಅಂತ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೊಂದು ಸೀಬೆ ಮತ್ತು ಇದು ಆ್ಯಪಲ್ ಗಿಡ. ಇದು ನೋಡಿ, ಇದೊಂದು ಅಂಜೂರ. ಇದಿಲ್ಲ ಅಂತಂದರೂ ಸತ್ತು ಉಡ್ತಿದೆ ಈ ಪಾಟಲ್ಲಿ. ಫ್ರೂಟ್ ಇನ್ನೂ ಬಿಟ್ಟಿಲ್ಲ ಇದರಲ್ಲಿ. ಇದು ಅಂಜೂರ. ಇದನ್ನು ನಾನು ಮೀಶೋ ಇದರೊಳಗಡೆ ತರಿಸ್ಕೊಂಡಿದ್ದು. ನೋಡೋಣ ಇದು ಹೆಂಗೆ ಬರುತ್ತೆ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಈಗ ತಾನೇ ಶುರು ಮಾಡಿದ್ದೀನಲ್ವ, ಹಂಗಾಗಿ ಗೊತ್ತಾಗುತ್ತೆ. ಇದೊಂದು ಮಲ್ಲಿಗೆ ಬಳ್ಳಿ. ನೋಡಿ, ಇದೊಂದು ಮಲ್ಲಿಗೆ. ಎಲ್ಲ ಮಗ್ಗಳು ಕಚ್ತಾ ಇದ್ದಾವೆ. ಇದು ಆಲ್ ಟೈಮ್ ಇರುತ್ತೆ, ಯಾವಾಗಲೂ ಇರುತ್ತೆ. ಒಂದು ಸಲ ಹಿಂಗೆ ಬಿಟ್ಟು ಹಿಂಗೆ ಚಿಗುರೊಡೆದು ಮತ್ತೆ ಆಗ್ಲೇ ಹಿಂಗೆ ಮಗ್ಗಳು ಕಚ್ಕೊತವೆ. ಇಲ್ಲಿ ನೋಡಿ, ನನಗೆ ನೋಡಿ ಫುಲ್ಲು ದೊಡ್ಡ ಗಿಡ ಆಗಿದೆ. ಇದು ನೆಲಕ್ಕೆ ಹಾಕ್ಬಿಟ್ರಂತೂ ಮಸ್ತು ಹೂಗಳು ಇದರಲ್ಲಿ. ಇದು ನೋಡಿ ನೋಡಿ ಇಲ್ಲಿ ನೋಡಿ ಹಿಂಗಿದೆ. ಇದ್ರ ಪಕ್ಕದಲ್ಲಿ ಇಲ್ಲಿ ನಾನು ಸ್ಪೈಸಿ ಗಿಡ ಹಾಕಿದ್ದೀನಿ. ಅಂದರೆ ಪಲಾವ್ ಎಲೆ ಬರುತ್ತೆ ನೋಡಿ, ಪಲಾವ್ ಎಲೆನೂ ಅನ್ಬೋದು, ಇದು ಚಕ್ಕೆ ಗಿಡ ಅಂತಲೂ ಅನ್ಬೋದು. ಈ ಸುಮಾರು ದಿನ ಆಯಿತು ಹಾಕಿ, ಗೂಡು ಕಟ್ಕೊಂಡ್ಬಿಟ್ಟಿದೆ. ಸುಮಾರು ದಿನ ಆಯಿತು, ಈಗ ಚಿಗುರ್ತಾ ಇದೆ. ಇದು ಚೆನ್ನಾಗಿ ಬರ್ತಿದೆ. ಇದು ಮಾಮೂಲಿ ಚಕ್ಕೆ ಗಿಡ, ಅಂದರೆ ಮಸಾಲ ಎಲೆ ಬರುತ್ತಲ್ಲ ಅದು. ಈ ಕಡೆ ಒಂದು ಸೀಬೆ ಗಿಡ ಹಾಕಿದ್ದೀನಿ. ಸೀಬೆ ಅಲ್ಲ, ಸಾರಿ, ಸೀತಾಫಲ ಹೈಬ್ರಿಡ್ ಇದು. ಇದನ್ನು ನಾನು ಗಣಂಗೂರಲ್ಲೇ ತಂದಿದ್ದು. ಇದನ್ನು ಗಣಂಗೂರಲ್ಲೇ ತಂದಿದ್ದು ನಾನು. ಈ ಗಿಡನೂ ಗಣಂಗೂರಲ್ಲೇ ತಂದಿದ್ದು, ಇದನ್ನು ಗಣಂಗೂರಲ್ಲೇ ತಂದಿದ್ದು. ಇದು ಆಗಲೇ ಒಂದು ಫ್ರೂಟು ಬಿಟ್ಟಿದೆ. ಇದನ್ನು ನೋಡಬೇಕು, ಚಿಗುರ್ತಾ ಇದೆ ಇವಾಗ. ಈಗ ಇದ್ರ ಪಕ್ಕದಲ್ಲೇ ಇಲ್ಲಿ ನಿಂಬೆ ಗಿಡ ಹಾಕಿದ್ದೀನಿ.
ಇದು ನಾವು ಮನೆಯಲ್ಲೇ ನಿಂಬೆಹಣ್ಣು ಬಳಸಿ ಸೀಡ್ಸ್ ಹಾಕಿದ್ದೆ, ಅದು ಅದ್ರ ಗಿಡ. ಇದು ಸುಮಾರು ಒಂದು 8 ವರ್ಷದ ಗಿಡ ಅಂತಲೇ ಹೇಳ್ಬೋದು. ಇದು ನೋಡಿ, ಇದ್ರ ಬುಡ ನೋಡಿದ್ರೆ ಗೊತ್ತಾಗುತ್ತೆ. ಪಾಟಲ್ಲಿರೋದ್ರಿಂದ ಸರಿಯಾಗಿ ಬೆಳವಣಿಗೆ ಆಗಿಲ್ಲ. ಅದು ನೆಲಕ್ಕೆ ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ಕಾಯಿ ಬಿಡ್ತಾಯಿತ್ತು. ಅದು ಇಲ್ಲೊಂದು ಹಾಕಿದ್ದೀನಿ, ಈಗ ಚಿಗುರ್ತಾ ಇದೆ. ಇದು ಯಾವುದೋ ಒಂದು ಡಿಫ್ರೆಂಟಾಗಿರುವಂಥ ಫ್ರೂಟ್ಸ್ ಗಿಡನೇ. ಇದು ನೋಡೋಣ, ಚಿಗುರದ ಮೇಲೆ ಗೊತ್ತಾಗುತ್ತೆ ಅದು ಯಾವುದು ಏನು ಅಂತ. ಈಗ ಇಲ್ಲೊಂದು ಬೀಟ್ರೂಟ್ ಕಲರು ಸೀಬೆ, ಒಟ್ಟು 2 ಗಿಡ ಇದ್ದಾವೆ. ಇದು ಬೀಟ್ರೂಟ್ ಕಲರ್ ಸೀಬೆ, ಇದು ಕೂಡ ಚೆನ್ನಾಗಿ ಬರ್ತಿದೆ ನೋಡಿ. ಆಗಲೇ ಇದು ಮೊಗ್ಗು ಕೂಡ ಬಿಟ್ಟಿದೆ. ಸಣ್ಣ ಗಿಡ ಇದುವೆ. ಹೀಗೆ ಪಕ್ಕದಲ್ಲಿ ಇದೊಂಥರ ಅಂಜೂರ. ಇದಾಗಲೇ 2 ಸಲ ಇದು ಅಂಜೂರ ಬಿಟ್ಟಿರೋದು. ಇಲ್ಲಿ ನೋಡಿ, ಈಗ ಇದು 3ನೇ ಸಲ ಅಂಜೂರ ಬಿಟ್ಟಿರೋದು. ಇದು ತುಂಬ ಸ್ವೀಟಾಗಿರುತ್ತೆ, ತಿಂದಿದ್ದೀವಿ ನಾವು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಅಂಜೂರದ ಗಿಡ ಹಾಕಿದ್ದೀನಿ. ಇದನ್ನು ಕೂಡ ನಾನು ಡ್ರಮ್ಮಲ್ಲೇ ಹಾಕಿದ್ದೀನಿ, ಚಿಕ್ಕ ಡ್ರಮ್ಮಲ್ಲಿ. ಅಂದರೆ ಇದು ತಾರಸಿಗೆ ಆಯಿಲ್ ತಂದಿದ್ರು, ಆ ಒಂದು ಡ್ರಮ್ ಇದು. ಇಲ್ಲಿ ನೋಡಿ, ಇದು ವಾಟರ್ ಆ್ಯಪಲ್ಲು, ಕಲರ್ ಗೊತ್ತಿಲ್ಲ. ಇದನ್ನು ಹತ್ರ ಇದು ಒಂದು 10 ತಿಂಗಳ ಮೇಲೆ ಆಗಿದೆ ಅಂತ ಅನ್ಕೋತೀನಿ ಇದನ್ನು ಹಾಕಿ. ಇದು ತುಂಬ ಚೆನ್ನಾಗಿ ಎಲ್ಲ ಬ್ರಾಂಚಸ್ಗಳು ಚೆನ್ನಾಗಿ ಬರ್ತಿದ್ದಾವೆ. ಆಮೇಲೆ ಹೂಗಳು ಬಿಡ್ತಾಯಿದ್ದಾವೆ. ಇಲ್ಲಿ ನೋಡ್ಬೋದು, ಹೂಗಳು ಬಿಡ್ತಾ ಇದ್ದಾವೆ. ನೆಕ್ಸ್ಟು ಕಾಯಾಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ ಬೆಂಡೆ ಹಾಕಿದ್ದೀನಿ. ದೊಡ್ಡದೊಂದು ವೇಸ್ಟ್ ಟಬ್ ಇತ್ತು ಮನೇಲಿ, ಅದನ್ನು ಎಸಿದೇನೆ. ಈ ರೀತಿ ಸೀಡ್ಸ್ ಎಲ್ಲ ಹಾಕಿ ಬೆಂಡೆ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ನೋಡಬೇಕು, ಆಮೇಲೆ ಕಾಯಿ ಹೆಂಗೆ ಬಿಡುತ್ತೆ ಏನು ಅಂತ ನೋಡಿಕೊಂಡು ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಎಲ್ಲ ಬೆಂಡೆ ಗಿಡ, ಅದು ಬೆಂಡೆ. ಇದ್ರ ಪಕ್ಕದಲ್ಲಿ ಇಲ್ಲಿ ಇದು ಮಿರಾಕಲ್ ಫ್ರೂಟ್ ಅಂತ ಅಂದ್ಬಿಟ್ಟು, ಇದನ್ನು ನಾನು ಮೀಶೋ ಇದರಲ್ಲೇ ತರಿಸ್ಕೊಂಡಿದ್ದು. ಇದು ಮಿರಾಕಲ್ ಫ್ರೂಟ್ ಅಂದರೆ ಸಣ್ಣ ಸಣ್ಣ ಕೆಂಪಗೆ ಹಣ್ಣುಗಳು ಬಿಡುತ್ತೆ ಇದರಲ್ಲಿ. ಅಂದರೆ ನಾನು ಬೇರೆ ವೀಡಿಯೋಗಳಲ್ಲಿ ನೋಡಿರೋದು. ಇದನ್ನು ತಿಂದು ನಾವು ಏನೇ ತಿಂದ್ರೂ, ಹುಳಿ ತಿನ್ನಲಿ ಖಾರ ತಿನ್ನಲಿ ಏನೇ ತಿನ್ನಲಿ ಸ್ವೀಟಾಗೇ ಇರುತ್ತೆ. ಅದಕ್ಕೆ ಇದನ್ನು ಮಿರಾಕಲ್ ಫ್ರೂಟ್ ಗಿಡ ಅಂತ ಹೇಳ್ತಾರೆ. ಬಟ್ ಫ್ರೂಟ್ಸ್ ಬಿಟ್ಟಾಗ ಇದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಪಕ್ಕದಲ್ಲೇ ಇಲ್ಲಿ ಹಲ್ಸು ಹಾಕೊಂಡಿದ್ದೀನಿ, ಹಲಸಿನ ಮರ. ಇದು ಹೈಬ್ರಿಡ್. ಇದು ಕಟ್ ಮಾಡಿದ್ದೀನಿ, ಅದು ಹಿಂಗೆ ಚಿಗುರ್ತಾ ಇದೆ ಹಿಂಗೆ. ಇದನ್ನು 20 ಲೀಟ್ರ್ ಬಕೆಟಲ್ಲೇ ಹಾಕಿದ್ದೀನಿ ನೋಡಿ, ಈ ಥರ ಇದೆ. ಹಿಂಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ಡ್ರಮ್ ಕಟ್ ಮಾಡಿಬಿಟ್ಟು ಈ ಥರದ್ರಲ್ಲಿ ನಾನು ಇಲ್ಲೊಂದು ಗ್ರೇಪ್ಸು ಬಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಹಿಂಗೆ ಹಬ್ಬುತ್ತಾ ಇದೆ ಹಿಂಗೆ. ಅಂದರೆ ಇದು ಗ್ರೀನ್ ಕಲರು, ಆವಾಗಲೇ ತೋರಿಸಿದ್ದು ನಾನು ಬ್ಲ್ಯಾಕು. ಮತ್ತು ಇನ್ನೊಂದು ಇದು ಏನದು, ಇನ್ನೊಂದು ಇದು ಗ್ರೀನ್ ಕಲರ್ ದ್ರಾಕ್ಷಿ. ಈ ಥರ ಇದೆ ಇದು. ಅದು ಕೂಡ ಅದು ಆ ಗ್ರಿಲ್ಸ್ಗೆ ಹಬ್ಬುವಂಗೆ ಹಾಕಿದ್ದೀನಿ. ಅಲ್ಲಿ ಕಡ್ಡಿಗಳನ್ನ ಅದಕ್ಕೆ ಸಪೋರ್ಟ್ ಕೊಟ್ಟು ಹಂಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಡ್ರಮ್ಗಳಲ್ಲಿ ಚಿಕ್ಕ ಚಿಕ್ಕ ಟಬ್ಗಳಲ್ಲಿ ಸೀಡ್ಸ್ ಹಾಕಿದ್ದೆ. ಇದು ಮೆಣಸಿನ್ಕಾಯಿ, ಇವು ಹಸಿರು ಮೆಣಸಿನ್ಕಾಯಿ. ನೋಡೋಣ, 4 ಗಿಡ ಬಂದಿದ್ದಾವೆ. ಮೀಶೋದಲ್ಲಿ ತರಿಸ್ಕೊಂಡಿದ್ದು ವೇಸ್ಟು ಅಂತ ಅನ್ನಿಸ್ತು ನನಗೆ. ಅಷ್ಟೇನು ನೆಮ್ಮದಿ ಇಲ್ಲ, ತರಿಸ್ಕೊಂಡಿದ್ದು ಸಮಾಧಾನ ಇಲ್ಲ. ಅದೊಂದು ಕೆಳಗಡೆ ಟಬ್ಬಲ್ಲಿ ಇದೊಂದು ಟಬ್ಬು ಮಣ್ಣು ತುಂಬಿಬಿಟ್ಟು ಈ ಥರ ಒಣಗನೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಸಿಗೋದಿಲ್ಲ ಇವಾಗ, ಎಷ್ಟು ಒಳ್ಳೆಯದು ಗೊತ್ತಾಯಿತು ಆರೋಗ್ಯಕ್ಕೆ. ಇದೊಂದು ಒಣಗನೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಲ್ಲಿ. ಹಂಗೆ ಇಲ್ಲಿ ಮನೆಯಲ್ಲೇ ಮೊಳಕೆ ಬಂದಿದ್ದಂಥ ವೇಸ್ಟು ಈರುಳ್ಳಿಗಳಿರ್ತಾವಲ್ಲ, ಅವನ್ನ ಎಸಿದೇನೆ ಇನ್ನೊಂದು ಟಬ್ಬಲ್ಲಿ ಮಣ್ಣು ಹಾಕ್ಬಿಟ್ಟು ಈ ಥರ ಹಾಕಿದ್ದೀನಿ. ಇದಿಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಎಸಿಲಿಲ್ಲ ನಾನು ಅದನ್ನು, ಇಷ್ಟು ಚೆನ್ನಾಗೇ ಬಂದಿದೆ ಸ್ನೇಹಿತರೆ. ಮತ್ತು ಹಂಗೇ ಇಲ್ಲಿ ಕೆಲವೊಂದು ಬಿಂದಿಗೆಗಳು ಸ್ಪ್ರೇ ಮಾಡೋದಕ್ಕೆ ಇದೆಲ್ಲ ಇಟ್ಕೊಂಡಿದ್ದೀನಿ. ಅಲ್ಲಿ ಗೊಬ್ಬರ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ಗೊಬ್ಬರ ಮಾಡೋದಕ್ಕೆ, ಅದಕ್ಕೆಲ್ಲ ಕಿಚನ್ ವೇಸ್ಟೇಜು ಅವು ಇವು ಹಾಕಿ ಅದರಲ್ಲಿ 2ರಲ್ಲೂ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದೊಂದು ಅಲ್ಲಿ ಕೆಳಗಡೆ ಆ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಇಟ್ಕೊಂಡಿದ್ದೀನಿ. ದ್ರಾಕ್ಷಿ ಬಳ್ಳಿ ಹಬ್ಸೋದಕ್ಕೆ ಈ ಥರ ಗ್ರಿಲ್ಸ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಒಟ್ಟಾರೆ ಇದು ಮೇಲ್ಗಡೆ ಸ್ಟೆಪ್ಪಲ್ಲಿ ಹಿಂಗೆ ಕಾಣಿಸುತ್ತೆ, ಹಿಂಗೆ ಈ ಥರ ಕಾಣಿಸುತ್ತೆ. ಇದು ನೋಡಿ ಹಿಂಗೆ ಕಾಣಿಸುತ್ತೆ. ಫುಲ್ಲು ಒಂದು ರೀತಿ ಕಾಡು ಟೆರೆಸ್ ಮೇಲೆ ಕಾಡು ಇದ್ದಂಗಿದೆ, ಹಂಗೆ ಕಾಣಿಸುತ್ತೆ.
ಬಂದವರೆಲ್ಲ ನಮ್ಮ ಸ್ನೇಹಿತರುಗಳು ಹಂಗೆ ಅಂತಾರೆ, ಫುಲ್ಲು ಒಂಥರ ಟೆರೆಸ್ ಮೇಲೆ ಸಣ್ಣದೊಂದು ಕಾಡಿಗೆ ಬಂದಂಗೆ ಅನಿಸುತ್ತೆ ಅಂತ ನನಗೆ. ಇಲ್ಲಿ ನೋಡಿ ಕಾಣಿಸುತ್ತೆ. ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಟೆರೆಸ್ ಗಾರ್ಡನ್ ಅಪ್ಡೇಟ್ಸ್ನ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಹಂಗೆ ಬನ್ನಿ, ಅಲ್ಲಿ ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂತ ಅನ್ನೋದನ್ನು ತೋರಿಸ್ತೀನಿ. ಹಂಗೇ ಅಲ್ಲಿ ಗಿಡಕ್ಕೆ ನೀರು ಹಾಕೋದಕ್ಕೆ ಪೈಪ್ ಹಾಕ್ಬಿಟ್ಟಿದ್ದೀನಿ, ಅದು ಹಂಗೆ ಕಾಣಿಸುತ್ತೆ ಅಲ್ಲಿ ನೋಡಿ. ಅಷ್ಟೇ ಕಾಣಿಸುತ್ತೆ. ಕೆಳಗಡೆ ಫ್ಲೋರಲ್ಲಿ ಹಿಂಗೆ ಕಾಣಿಸುತ್ತೆ. ನೋಡಿ ಮೇಲ್ಗಡೆಯಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ರಸ್ತೆಯಲ್ಲಿ ಹೋಗೋರಿಗೆಲ್ಲ ಅದೇ ಆಶ್ಚರ್ಯ. ಇಲ್ಲಿ ನಮ್ಮ ಮನೆ ಪಕ್ಕನೇ ಹೈವೇ ಇರೋದ್ರಿಂದ ಅಲ್ಲಿ ನೋಡಿ ಸಪೋಟ ಈ ಕಡೆಯಿಂದ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ. ಹಿಂಗೆ ಕಾಣಿಸುತ್ತೆ ನೋಡಿ. ಇದಿಷ್ಟು ನನ್ನ ಗಾರ್ಡನ್ನ ಒಂದು ಟೂರ್ ಅಂತಲೇ ಹೇಳ್ಬೋದು. ಇಷ್ಟು ಫ್ರೂಟ್ ಗಿಡಗಳನ್ನ ಹಾಕಿದ್ದೀನಿ. ನೆಕ್ಸ್ಟು ನಾನು ಇನ್ನೂ ಒಂದಷ್ಟು ಫ್ರೂಟ್ಸ್ ಗಿಡಗಳನ್ನ ತರಬೇಕು ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ ಕಡೆಯಿಂದ ಸರಿಯಾಗಿ ಕಾಣಿಸ್ಲಿಲ್ಲ ನನಗೆ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ನೋಡಿ ಹಿಂಗೆ ಬಂದರೆ ಹಿಂಗೆ ಕಾಣಿಸುತ್ತೆ. ಆ ಕಡೆಯಿಂದ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗೆ ನೆಕ್ಸ್ಟು ಯಾವ್ಯಾವ ಥರದ ಗಿಡಗಳನ್ನ ತರ್ತೀನಿ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಇದು ಹಾರ್ವೆಸ್ಟ್ ಮಾಡ್ಬೋದು, ಬಟ್ ಇನ್ನು ಸ್ವಲ್ಪ ದಿನ ಇರಲಿ ಅಂತ ಅನ್ಕೋತಾ ಇದ್ದೀನಿ ನಾನು. ಚೆನ್ನಾಗಿ ಹಣ್ಣಾಗಲಿ ಆಮೇಲೆ ಕಿತ್ಕೊಳ್ಳೋಣ ಅಂತ ನಾನು ಅನ್ಕೋತಾ ಇದ್ದೀನಿ. ಇದಿಷ್ಟು ನನ್ನ ಗಾರ್ಡನ್ನು. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಮತ್ತು ಕೆಳಗಡೆನೂ ಹಾಕಿದ್ದೀನಿ, ಅದನ್ನು ವಿಡಿಯೋ ಮಾಡೋದೇನು ಬೇಡ ಅಂತ ಅನ್ಕೋತೀನಿ. ನೋಡ್ತೀನಿ, ಕೆಳಗಡೆಗೆ ಹೋಗ್ತೀನಿ, ಅದನ್ನು ಕೂಡ ಈ ವಿಡಿಯೋ ಜೊತೆಗೇ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದಿಷ್ಟು ನನ್ನ ಗಾರ್ಡನ್ನ ಒಂದು ಟೂರ್ ಅಂತ ಹೇಳ್ಬೋದು. ಈಗ ಇದನ್ನು ಕಿತ್ಕೊಂಡ್ಬಿಡ್ತೀನಿ ನಾನು. ನೋಡಿ ಹಣ್ಣಾಗ್ಬಿಟ್ಟಿದೆ ಆಗಲೇ, ಮುಟ್ಟಿದ್ರೇ ಮೆತ್ತಗಾಗ್ತಿದೆ. ಇದು ಫುಲ್ಲು ರೆಡ್ ಇರುತ್ತೆ. ಫಸ್ಟ್ ಟೈಮ್ ಕಿತ್ತಿದ್ದು ಸಿಕ್ಕಾಬಟ್ಟೆ ರೆಡ್ ಕಲರ್ ಇತ್ತು. ಇದು ಯಾಕೋ ಒಂದು ಸ್ವಲ್ಪ ಇದಾಗಿದೆ. ಇದನ್ನು ಸೆಕೆಂಡ್ ಟೈಮು ಇದನ್ನು ಹಾರ್ವೆಸ್ಟ್ ಮಾಡ್ತಿರೋದು ನಾನು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೆರೆಸ್ ಗಾರ್ಡನಲ್ಲಿ ಅಲ್ಲದೇ ಒಳಗಡೆನೂ ಒಂದಷ್ಟು ಶೋ ಗಿಡಗಳನ್ನ ಇಟ್ಟಿದ್ದೀನಿ. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಒಂದು ಶೋ ಗಿಡ. ಇಲ್ಲಿ ಇದನ್ನು ಒಳಗಡೆ ಇದು ಹ್ಯಾಂಡ್ ವಾಶ್ ಹತ್ರ ಇಟ್ಟಿದ್ದೀನಿ. ಹಿಂಗೆ ಇಲ್ಲಿ ಹಾಲಲ್ಲಿ ಈ ಥರ ಸಣ್ಣ ಸಣ್ಣ ಪಾಟ್ಗಳಲ್ಲೂ ಸಹಿತ ಇಟ್ಟಿದ್ದೀನಿ. ಆ ಕಡೆ ಒಂದು ಅದು ಒರಿಜಿನಲ್ ಪ್ಲ್ಯಾಂಟು, ಇದು ಕೂಡ ಒರಿಜಿನಲ್ಲೇನೆ. ಅದ್ರ ಪಕ್ಕ ಇರುವಂಥದ್ದು ಆರ್ಟಿಫಿಷಿಯಲ್ಲು. ಅದಕ್ಕೆ ಬೇರೆ ಗಿಡಗಳನ್ನ ತಂದು ಹಾಕಬೇಕು. ಇಲ್ಲಿ ಈ ಥರ ಇಟ್ಟಿದ್ದೀನಿ. ಹಂಗೆ ಇಲ್ಲೂ ಒಂದು ಬುದ್ಧ, ಇದು ಫೈಬರಲ್ಲಿ ಇದೊಂದು ಪ್ಲಾಂಟ್ನ ಹಾಕಿದ್ದೀನಿ ಇಲ್ಲಿ. ಇದು ಹಗಲೊತ್ತು ಫುಲ್ ಈ ಥರ ಹಿಂಗೆ ಫುಲ್ ಎಲ್ಲ ಡೌನ್ ಆಗುತ್ತೆ, ರಾತ್ರಿ ಹೊತ್ತು ಈ ಥರ ಸ್ಟ್ರೈಟ್ ಆಗಿಬಿಡುತ್ತೆ ಗಿಡ. ಇದೊಂಥರ ಡಿಫ್ರೆಂಟಾಗಿತ್ತು. ಹಂಗಾಗಿ ಇಲ್ಲೊಂದು
ಗಿಡನ ಇಟ್ಟಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಇಲ್ಲಿ ನೋಡಿ, ಇಲ್ಲೊಂದು ಇಟ್ಟಿದ್ದೀನಿ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ಇದು ವಾಸ್ತು ಗಿಡ ಅಂತ ಹೇಳಿದ್ರು ಇದು ನರ್ಸರಿನಲ್ಲಿ, ಹಂಗಾಗಿ ಇದು ಒಂದು ಗಿಡನ ಇಟ್ಟಿದ್ದೀನಿ. ನೋಡಿ, ತಂದಾಗ ಎರಡು ಗಿಡ ಇದ್ದಿದ್ದು, ಈಗ ಫುಲ್ ಎಷ್ಟೊಂದು ಬ್ರಾಂಚಸ್ ಬಂದಿದ್ದಾವೆ ಅಂತಂದರೆ ಅಷ್ಟು ಗಿಡಗಳು ಬಂದಿದೆ. ಬೇರೆ ಪಾಟ್ಗೂ ಕೂಡ ನಾನು ಶಿಫ್ಟ್ ಮಾಡ್ಕೋಬೋದು, ಅಷ್ಟೊಂದು ಬ್ರಾಂಚಸ್ ಇದ್ದಾವೆ ಇದ್ರೂ. ನೋಡಿ, ಈ ರೀತಿ ಮೇಯ್ನ್ ಡೋರಿಂದ ಒಳಗಡೆ ಬರಬೇಕಾದ್ರೆ ಸೈಡಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಹಾಗೆ ಹೊರಗಡೆನೂ ಕೂಡ ಒಂದಷ್ಟು ಗಿಡಗಳಿದ್ದಾವೆ, ಅವನ್ನು ಕೂಡ ಶೇರ್ ಮಾಡ್ತೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಎಷ್ಟು ಗ್ರೀನ್ ಇದೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಆವಾಗ ಮೇಲ್ಗಡೆ ಇರುವಂಥ ಅಷ್ಟು ಗಿಡಗಳು ಯಾವ್ಯಾವ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಇವಾಗ ಇಲ್ಲಿ ಕೆಳಗಡೆ ಮೇನ್ ಡೋರ್ ಹತ್ರ ಎಂಟ್ರೆನ್ಸ್ ಇದೆಯಲ್ಲ, ಗೇಟು, ಅಲ್ಲಿ ಈ ಥರದ್ದೊಂದು ಚಿಕ್ಕದಾಗಿ ಫಿಶ್ ಅಕ್ವೇರಿಯಂ ಮಾಡ್ಕೊಂಡಿದ್ದಾನೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಸೇರಿ. ಅದರಲ್ಲಿ ಈ ಥರ ಗಿಡ ಹಾಕಿದ್ದಾರೆ, ಇಲ್ಲಿ ನೋಡ್ಬೋದು. ಇಲ್ಲಿ ಪೂರ್ತಿ ಒಂದಷ್ಟು ಗುಲಾಬಿ ಗಿಡಗಳನ್ನೇ ಹಾಕಿದ್ದೀನಿ. ಅಲ್ಲೊಂದು ವೀಳ್ಯದೆಲೆ ಗಿಡ ಹಾಕಿದ್ದೀನಿ, ಮೆಹಂದಿ ಗಿಡ ಮತ್ತು ಒಂದು ಕರಿಬೇವು. ಇಲ್ಲಿ ನೋಡಿ ಎಷ್ಟು ಹೂ ಬಿಟ್ಟಿದ್ದಾವೆ ಅಂತ. ಇಲ್ಲಿ ನೋಡಿ, ಎಲ್ಲದರಲ್ಲೂ ಹೂ ಬಿಟ್ಟಿದ್ದಾವೆ. ಬಟ್ ನನಗೆ ಕೀಳೋಕ್ಕೆ ಯಾಕೋ ಮನಸ್ಸು ಒಪ್ತಿಲ್ಲ, ಹಂಗಾಗಿ ನಾನು ಯಾವುದ್ರಲ್ಲೂ ಕೀಳಲಿಲ್ಲ. ಇದು ತುಳಸಿ ಗಿಡ, ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂದರೆ ಇದೆಲ್ಲನೂ ಸೀಡ್ಸ್ ಎಲ್ಲ ತೆಗಿಬೇಕು, ಹಾಗಾಗಿ ತೆಗಿಬೇಕು. ತೆಗಿಯೋದನ್ನು ಕೂಡ ತೆಗೆದು ಇದೆಲ್ಲನೂ ಒಂದು ಕಡೆ ಹಾಕಬೇಕು. ಇದು ಹಾಕಿದ್ರೆ ಮತ್ತೆ ಇದರಲ್ಲಿ ತುಳಸಿ ಗಿಡಗಳು ಬರ್ತವೆ. ನೋಡಿ, ಇಲ್ಲೊಂದು ರೆಡ್ ಬಟನು, ಅದರಲ್ಲೂ ಬಿಟ್ಟಿದ್ದಾವೆ. ಇದು ಪಿಂಕು, ಇದು ಸಾವಂತಿಗೆ ಗಿಡ. ಇಲ್ಲೊಂದು ದೊಡ್ಡ ಪತ್ರೆ ಗಿಡ ಹಾಕಿದ್ದೀನಿ. ಇಲ್ಲಿ ನೋಡಿ ಗುಲಾಬಿ. ಕಲರ್ ನೋಡಿ ಹೆಂಗಿದೆ ಕಲರು ಅಂತ. ನಾನು ಯಾವುದೇ ರೀತಿ ಫಿಲ್ಟ್ರೆಲ್ಲ ಹಾಕಿಲ್ಲ, ನ್ಯಾಚುರಲ್ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಾ ಇರೋದು ನಾನು. ಇಲ್ಲಿ ನೋಡಿ, ಮತ್ತು ಅಲ್ಲಿ ಒಂದು ಕರಿಬೇವಿನ ಗಿಡ ಹಾಕಿದ್ದೀನಿ. ಇದಿಷ್ಟು ನನ್ನ ಗಾರ್ಡನ್ನು, ಇಷ್ಟಿದೆ ನೋಡಿ. ಇದಿಷ್ಟು ನನ್ನ ಗಾರ್ಡನ್. ಸ್ನೇಹಿತರೆ, ಇದಿಷ್ಟು ನನ್ನ ಗಾರ್ಡನ್ನ ಒಂದು ವಿಡಿಯೋ. ಯಾವ್ಯಾವ ಥರ ಗಿಡಗಳೆಲ್ಲ ಹಾಕಿದ್ದೀನಿ ಅನ್ನೋಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ಬೇರೆ ಬೇರೆ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ನಿಮಗೆ. ಮತ್ತು ಹೆಚ್ಚೆಚ್ಚು ಇನ್ಮೇಲೆ ನಾನು ಗಾರ್ಡನಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಗಿಡಗಳಿಗೆ ಯಾವ ರೀತಿ ಆರೈಕೆ ಮಾಡೋದು, ಯಾವ ಥರ ಗೊಬ್ಬರ ಹಾಕೋದು, ಈ ಥರದ ವಿಡಿಯೋಗಳನ್ನ ಹೆಚ್ಚೆಚ್ಚು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಯಾಕೆಂದರೆ ತುಂಬ ಜನ ಹೆಣ್ಮಕ್ಳು ಟೆರೆಸ್ ಗಾರ್ಡನಲ್ಲಿ ಸಿಕ್ಕಾಪಟ್ಟೆ ಮಾಡ್ತಿದ್ದಾರೆ, ಅಂಥವ್ರಿಗೂ ಕೂಡ ಒಂದು ಹೆಲ್ಪ್ ಆಗ್ಬೋದು. ನಾನು ಬೇರೆ ವಿಡಿಯೋಗಳನ್ನ, ಸುಮಾರು ವಿಡಿಯೋಗಳನ್ನ ನೋಡ್ತೀನಿ, ಅವರಿಂದ ನಾನು ಕಲಿಯೋದಿದೆ. ಹಾಗೆ ನನಗಿಂದ ಬೇರೆ ಯಾರಾದರೂ ಈ ಥರ ಗಾರ್ಡನಿಂಗ್ ಮಾಡೋಂಥವ್ರಿಗೆ ಉಪಯೋಗ ಆಗ್ಬೋದು ಅಂತ ಅನ್ನೋ ಉದ್ದೇಶ ಅಷ್ಟೇ ಈ ವಿಡಿಯೋ ಮಾಡ್ತಿರೋವಂಥದ್ದು. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಹೀಗೆ.